ದೂರ ಮಾಡಿ ಇವ್ರನ್ನೆಲ್ಲ ಕೈಕಾಲ ಕಟ್ಟಿ ಎತ್ಕೊಂಡು ಹೊರಗೆ ಬಂದಾಕಿ ಧ್ವಂಸ ಮಾಡಿ ಹೋಗಿದ್ದಾರೆ. ಇದು ನ್ಯಾಯನಾ? ಇದು ಏಕಾಏಕಿ ಬಂದು ಧ್ವಂಸ ಮಾಡಿಬಿಟ್ರೆ ಇದು ಯಾರು ಕೇಳು? ಹಾಗಾದ್ರೆ ಯಾರು ದೇಶದಲ್ಲಿ ಊರಿಂದ ಬಿಟ್ಟು ಊರು ಬಂದು ಬದುಕಿದವ್ರು ಯಾರು ಇಲ್ವಾ? ಯಾರು ಬದುಕುದಿಲ್ವಾ? ಹಾಗಾದ್ರೆ ಧ್ವಂಸ ಮಾಡಿದ ನಷ್ಟ ಪೂರ ಸಮ್ಮತಿ ನಮಗೆ ಅದೇ ತರ ಹೇಗಿತ್ತು ಹಾಗೆ ಮನೆ ಕಟ್ಟಿ ಕೊಡಬೇಕು. ಕೊಡದೇ ಇದ್ರೆ ತಹಸೀಲ್ದಾರ್ ಆಫೀಸ್ ಮುಂದೆ ಬಂದು ನಾವು ಏನು ತಂದೆ ತಾಯಿ ಮಕ್ಕಳು ಏನಿದೀವಿ ನಾವು ಪೆಟ್ರೋಲ್ ಹಾಕೊಂಡು ಅಲ್ಲಿ ನಮ್ಮ ಹೆಣ ನಾವು ಅಲ್ಲಿ ಬೀಳಿಸ್ಕೊಳ್ತೇವೆ. ಏಕಾಏಕಿ ಅಂತ ಮನೆ ಅಂತ ದೂಡಿ ಅಂತ ಯಾವ ಆಂಬುಲೆನ್ಸ್ ಪೊಲೀಸ್ ಅವರು ಇವರು ಲೇಡೀಸ್ ಪೊಲೀಸ್ ಪ್ರತಿಯೊಬ್ಬರು ಇದ್ರು. ತಹಸೀಲ್ದಾರ್, ಕ್ರೇನ್, ಮತ್ತೆ ಕೆಪಿ ಆಫೀಸ್ನವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಪ್ರತಿಯೊಬ್ಬರು ಇದ್ರು. ಕರೆಂಟ್ ಆಫೀಸ್ ಪ್ರತಿಯೊಬ್ಬರು ಇದ್ರು. ಮನೆಯೆಲ್ಲ ಬಿದ್ದೋಗ್ತಾ ಇದೆ. ಒಬ್ಬರು ಬಂದು ನೋಡಿ ಒಂದು 10 ರೂಪಾಯಿ ಕೊಟ್ಟು ಮಾಡಿ ಕೊಡ್ತಾ ಇಲ್ಲ. ನಾನೇನೋ ಕೂಲಿ ಮಾಡಿ ಇಟ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ, ಅದನ್ನು ಮಠ ಮಾಡಿಬಿಟ್ಟು ಏಕಾಕಿ 6 ಗಂಟೆಗೆ ಬಂದು ಮನೆ ಒಳಗೆ ಹೊರಗೆ ಹಾಕಿಬಿಟ್ರಲ್ಲ. ನನಗೆ ಪೆಟ್ರೋಲ್ ಹಾಕಿ ಸುಡ್ಬೋದಿತ್ತಲ್ಲ. ಈ ತಹಸೀಲ್ದಾರ್ ಯಾಕೆ ಬಿಟ್ರು ನಿನ್ನ? ಯಾಕೆ ಹೊರಗೆ ಹಾಕಿದ್ರು? ನನಗೆ ಅವನು ಬರ್ಬೇಕು ಈ ಜಾಗಕ್ಕೆ ಬಂದು. ಈ ಕಡಬ ತಾಲೂಕಾ ಪಂಚಾಯತಿಯಲ್ಲಿ ನನ್ನ ಹೆಸರು ಇದೆಯಾ? ರೇಣುಕಾ ವಿಶ್ವನಾಥ್ ಹೆಸರು ಇಲ್ಲಿ ಇದೆಯಾ? ನನ್ನ ಮನೆ ಈ ಗ್ರಾಮದಲ್ಲಿ ಆಗಿದೆಯಾ? ನೆರೆಯವರ ಹತ್ರ ಕೇಳಿ, ಗ್ರಾಮದಲ್ಲಿ ವಿಚಾರಣೆ ಮಾಡ್ಲಿ. ಕೊಟ್ಟಿಲ್ಲ ಅಂದ್ರೆ ಬಿಡಲ್ಲ ನಾನು. ನನ್ನ ಮನೆನೇ ಇಲ್ಲ ಅಂದ್ರೆ ನನ್ನ ಮನೆ ಹೊಡಿತೀನಿ ಅಂತ ಬೆದರಿಕೆ ಹಾಕಿದ್ರೆ ಏನ್ ಲಾಭ ಇದೆ? ಬಂದು ತೋರಿಸಿ ನೀವು. ನಾನ್ ನಿಮ್ ಗ್ರಾಮದಲ್ಲಿ ಇದೀನಿ ಅಂದ್ರೆ ಬಂದು ಹೊಡೀರಿ ಮನೇನ. ಲಂಚ ಕೊಟ್ಟಿಲ್ಲ ನೋಡಿ, ಇವತ್ತು ಬಂದು ನಮ್ಮ ಮನೆ ಹೊಡೆದಾಕಿದ್ದೀರಾ. ನಾವೀಗ ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದಲ್ಲಿದ್ದೇವೆ. ಇಲ್ಲಿ ನಡೆದಿರುವಂತಹ ಘಟನೆ ನಿಜವಾಗಲೂ ಮಾನವೀಯತೆ ಇಲ್ಲದೆ ಈ ಘಟನೆ ನಡೆದಿದೆಯಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ನಮ್ಮದೇ ಊರಿನಲ್ಲಿ, ನಮ್ಮದೇ ತಾಲೂಕಿನಲ್ಲಿ ನಡೆದಿರುವಂತಹ ಈ ಘಟನೆಯನ್ನ ನೋಡಿದಾಗ ನಿಜವಾಗ್ಲೂ ಅನ್ಸುತ್ತೆ, ಒಂದು ವೃದ್ಧ ದಂಪತಿಯನ್ನ ಬೆಳ್ಳಂಬೆಳಗ್ಗೆ ಏಕಾಏಕಿ ಮನೆಯನ್ನ ಒಡೆದು ಹಾಕುವಂಥದ್ದು, ಧ್ವಂಸ ಮಾಡುವಂತಹ ಕೆಲಸ ಇಲ್ಲಾಗಿದೆ. ಆ ಮನೆಯನ್ನ ತೋರಿಸ್ತೀನಿ, ಜೊತೆಗೆ ಅವ್ರ ಜೊತೆನೂ ಮಾತನಾಡೋಣ. ಯಾಕೆ ಈ ರೀತಿಯಾಗಿ ಸಡನ್ ಆಗಿ ಧ್ವಂಸವನ್ನ ಮಾಡಿದ್ದಾರೆ, ಜೊತೆಗೆ ಯಾಕೆ ಈ ಸಮಸ್ಯೆ ಆಗಿದೆ, ಅದೆಲ್ಲವನ್ನ ಕೂಡ ನಾವು ಅವ್ರ ಜೊತೆಗೆ ಮಾತನಾಡೋಣ. ಈಗ ಮೊದಲನೇದಾಗಿ ನಾನು ಆ ಮನೆಯನ್ನ ನಾನು ನಿಮ್ಗೆ ತೋರಿಸ್ಲಿಕ್ಕಿದ್ದೇನೆ, ನನ್ನ ಜೊತೆಗೆ ಬನ್ನಿ. ಈಗ ನೀವು ನೋಡ್ತಾ ಇದ್ರೆ ನಾವು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಆ ಮನೆಯನ್ನ ನೋಡಿದ್ರೆ ಕಂಪ್ಲೀಟ್ ಆಗಿ ಅಷ್ಟು ಚೆನ್ನಾಗಿದ್ದ ಮನೆಯನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಿದ್ದಾರೆ. ಈಗ ನೋಡಿ ಅಲ್ಲಿ ಎಲ್ಲಾ ವಸ್ತುಗಳನ್ನ ನೋಡ್ತಾ ಇದ್ರೆ, ಇಲ್ಲಿಂದನೇ ನಾವು ನೋಡ್ಕೊಂಡು ಹೋಗೋಣ. ಮೊದಲಿಗೆ ಆ ಗ್ಯಾಸ್ ಸಿಲಿಂಡರ್ ಆಗಿರ್ಲಿ, ಜೊತೆಗೆ ಅವರ ಗಾಡಿ ಚಾಪೆ ಆಗಿರ್ಲಿ, ಅಷ್ಟು ಮಾತ್ರ ಅಲ್ಲ ಅವರ ಪ್ಲಾಸ್ಟಿಕ್ಗಳು, ಮಿಕ್ಸಿ ಜಾರ್ಗಳು, ಜೊತೆಗೆ ಅಲ್ಲಿರುವಂತಹ ಎಲ್ಲ ಅಡಿಗೆಗೆ ಬೇಕಾದ ಪದಾರ್ಥಗಳು, ಮನೆಯಲ್ಲಿರುವಂತಹ ಚೇರ್, ಇದೆಲ್ಲವೂ ಕೂಡ ಅಷ್ಟು ನೀವು ನೋಡ್ತಾ ಇದ್ದೀರಾ. ಎಲ್ಲವೂ ಕೂಡ ಹಾಗೆ ಇದೆ ನೋಡಿ. ಊಟ ಮಾಡುವಾಗ ಇರುವಂತಹ ತಟ್ಟೆಯನ್ನ ಕೂಡ ಹಾಗೇ ಬಿಸಾಕಿದ್ದಾರೆ ನೋಡಿ. ಈ ತಟ್ಟೆ ಕೂಡ ಹಾಗೇ ಇದೆ. ಜೊತೆಗೆ ಇಲ್ಲಿ ಅವ್ರು ಏನೆಲ್ಲ ಮನೆಯಲ್ಲಿ ಬಳಕೆ ಮಾಡ್ತಾ ಇದ್ದಂಥದ್ದು, ಪೇಪರ್ಗಳು, ಛತ್ರಿ, ಜೊತೆಗೆ ಅವರಿಗೆ ಬೇಕಾಗಿರುವಂತಹ ವಸ್ತುಗಳು, ಅಡಿಗೆ ಮಾಡುವಂತಹ ಎಲ್ಲಾ ವಸ್ತುಗಳು ಕೂಡ ಹಾಗೆ ಚೆಲ್ಲಾಪಿಲ್ಲಿ ಆಗಿದೆ. ಒಂದು ಸಡನ್ ಆಗಿ ಏಕಾಏಕಿಯಾಗಿ ಬಂದು ಧ್ವಂಸ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಆ ಮನೆಯವರೇ ಹೇಳ್ತಾ ಇರುವಂತದ್ದು. ನಾವೆಷ್ಟೇ ಕಾಲಿಗೆ ಬಿದ್ರೂ ಕೂಡ ಅದನ್ನ ಧ್ವಂಸ ಮಾಡೋದನ್ನ ತಡಿಲಿಲ್ಲ ಅಂತ ಹೇಳೋದು ನೋಡಿ. ಯಾವ ರೀತಿಯಾಗಿ ಅವರ ಅಗತ್ಯತೆಯ ವಸ್ತುಗಳಿದೆ ಅದೆಲ್ಲವೂ ಕೂಡ ಇಲ್ಲಿ ಬಿದ್ದಿರುವಂತದ್ದು. ಇದೆಲ್ಲವನ್ನ ಕೂಡ ನೋಡಿದಾಗ್ಲೇ ಬಹಳಷ್ಟು ಬೇಜಾರು ಅನ್ಸುತ್ತೆ ನೋಡಿ. ಎಲ್ಲಾ ವಸ್ತುಗಳು ಹಾಗಾಗಿ ಬಿತ್ಕೊಂಡಿದೆ. ಆದ್ರೆ ಇದೀಗ ವಸ್ತುಗಳ ಪರಿಸ್ಥಿತಿ ಆದ್ರೆ, ಏಕಾಏಕಿ ಮನೆಯಲ್ಲಿರುವಂತಹ ವಸ್ತುಗಳನ್ನೆಲ್ಲ ಖಾಲಿ ಮಾಡಿಸಿ ಅಷ್ಟು ಸುಂದರವಾಗಿ ಕಟ್ಟಿರುವಂತಹ ಮನೆಯನ್ನ ಹೇಗೆ ಧ್ವಂಸ ಮಾಡಿದ್ದಾರೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲವೂ ಕೂಡ ವಸ್ತುಗಳನ್ನ ಹಾಗೆ ಇಟ್ಟಿದ್ದಾರೆ. ಇದೇ ಸ್ಥಳದಲ್ಲಿ ಸುಂದರವಾಗಿರುವಂತಹ ಕಟ್ಟಡ ಇತ್ತು. ರಾಧಮ್ಮ ಮತ್ತು ಮುತ್ತುಸ್ವಾಮಿ ದಂಪತಿಗಳು, ವೃದ್ಧ ದಂಪತಿಗಳು ಇದರಲ್ಲಿ ಸುಖ ಜೀವನವನ್ನ ನಡೆಸ್ತಾ ಇದ್ರು. ಕಳೆದ 6 ವರ್ಷಗಳಿಂದ ಇದರಲ್ಲಿ ಅವರು ಜೀವನವನ್ನ ನಡೆಸ್ತಾ ಇರುವಂತದ್ದು. ಆದ್ರೆ ಈಗ ಅದೇ ಸುಂದರ ಮನೆಯ ಪರಿಸ್ಥಿತಿಯನ್ನ ನೀವೇನಾದ್ರೂ ನೋಡ್ತಾ ಇದ್ರೆ ನಿಜವಾಗ್ಲೂ ಬಹಳಷ್ಟು ಬೇಜಾರಾಗುತ್ತೆ. ಯಾಕಂದ್ರೆ ನೋಡಿ, ಇಷ್ಟು ಚೆನ್ನಾಗಿ ಕಟ್ಟಿರುವಂತಹ ಮನೆ, ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದ್ದಂತಹ ಫೌಂಡೇಶನ್ಗಳು, ಜೊತೆಗೆ ನೋಡಿ ಎಲ್ಲ ಕಿಟಕಿ, ದಾರಂದ ಹಾಕಿರುವಂತಹ ಶೀಟು, ಜೊತೆಗೆ ಆ ಕಬ್ಬಿಣದ ಸರಳುಗಳು, ಅಷ್ಟು ಆ ಕಲ್ಲಿದೆ ನೋಡಿ, ಅದೆಲ್ಲವೂ ಕೂಡ ಎಲ್ಲವನ್ನ ಕೂಡ JCB ಇಂದ ಧ್ವಂಸಗೊಳಿಸಿದ್ದಾರೆ. ಕಂಪ್ಲೀಟ್ ಆಗಿ ಧ್ವಂಸ ಆಗಿರುವಂತದ್ದು. ಜೊತೆಗೆ ಅವರು ಬಳಸ್ತಾ ಇದ್ದಂತಹ ವಸ್ತುಗಳು ಕೂಡ ಹಾಗೆ ಎಲ್ಲೆಲ್ಲ ಕೂಡ ಚೆಲ್ಲಾಪಿಲ್ಲಿಯಾಗಿ ಹರಡಿರುವಂತದ್ದು. ನೋಡಿದಾಗ್ಲೂ ಕೂಡ ಬಹಳಷ್ಟು ಬೇಜಾರಾಗುತ್ತೆ ಇಂತಹ ಘಟನೆ. ನಾವು ಮನುಷ್ಯರು ಇಂತಹ ವೃದ್ಧ ದಂಪತಿಗಳನ್ನ ಈ ರೀತಿಯಾಗಿ ಮನೆ ಖಾಲಿ ಮಾಡಿಸ್ತಾ ಇದೀವಿ ಅಂದ್ರೆ ಬಹಳಷ್ಟು ಬೇಜಾರಾಗುತ್ತೆ. ನಿಜವಾಗ್ಲೂ ಏನ್ ಕಾರಣ ಇರಬಹುದು ಈ ರೀತಿ ಆಗೋದಿಕ್ಕೆ? ಅದು ಕೂಡ ಏಕಾಏಕಿ ಯಾಕೆ ಈ ಸಮಸ್ಯೆ ಆಗಿರಬಹುದು ಅನ್ನೋದೀಗ ನಮ್ಗೆ ಪ್ರಶ್ನೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ಅವ್ರ ಜೊತೆಗೂ ಕೂಡ ಮಾತಾಡೋಣ. ಆದ್ರೆ ಈ ದೃಶ್ಯ ನೋಡಿದ್ರೆ ನೋಡಿ, ಎಷ್ಟು ಆಸೆ ಪಟ್ಟು, ಎಷ್ಟು ಕನಸುಗಳನ್ನ ಕಟ್ಟಿ ಸುಂದರವಾಗಿರುವಂತಹ ಮನೆ ಬೇಕು ಅಂತ ಕಟ್ಟಿರ್ತಾರೆ. ಆದ್ರೆ ಅದೆಲ್ಲವೂ ಕೂಡ ಈಗ ಚೆಲ್ಲಾಪಿಲ್ಲಿ ಆಗಿದೆ, ಅಷ್ಟು ಧ್ವಂಸ ಆಗಿ ಹೋಗಿದೆ. ಇಂಥ ಸುಂದರ ಮನೆಯನ್ನ ಈ ರೀತಿ ಬೀಳಿಸಿ ಹೋಗಿದ್ದಾರಲ್ಲ ಅನ್ನುವಂಥದ್ದು ಕೂಡ ತುಂಬಾ ಬೇಜಾರು ಅನ್ಸುತ್ತೆ. ಈಗ ನಾವೊಬ್ಬ ಮನುಷ್ಯರಿಗೆ ನಾವು ಹಾಗಾದ್ರೆ
ಊರಲ್ಲಿ ಬದುಕೋದು ಹೇಗಪ್ಪ ಅನ್ನೋದೀಗ ಅವ್ರಿಗೂ ಕೂಡ ಮೂಡ್ತಾ ಇರುವಂತ ಪ್ರಶ್ನೆ. ನೋಡಿ, ಈಗ ಇಲ್ಲೇ ನೋಡ್ತಾ ಇದ್ರೆ ನೋಡಿ, ಎಲ್ಲ ಏನೆಲ್ಲ ಮನೆ ಬಳಕೆಗೆ ಅಗತ್ಯ ಇರುವಂತಹ ವಸ್ತುಗಳು ಅದೆಲ್ಲವನ್ನ ಕೂಡ ಇಲ್ಲಿ ಹಾಕಿದ್ದಾರೆ. ಆದ್ರೆ ಅದೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದ್ದಾರೆ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ರೆ ನೋಡಿ. ಅಲ್ಲಿರುವಂತಹ ದಾರಂದಗಳಾಗಿರ್ಲಿ, ಕಿಟಕಿಗಳಾಗಿರ್ಲಿ, ಅದಕ್ಕೆ ಬಳಸಿರುವಂತಹ ಒಂದು ಬಾಗಿಲುಗಳಾಗಿರ್ಲಿ, ನೋಡಿ ನೀವು ಅಲ್ಲಿ ನೋಡ್ತಾ ಇದ್ರೆ ಆ ಬಾಗಿಲುಗಳು ಕೂಡ ಆಗಿರ್ಲಿ, ಜೊತೆಗೆ ಅದ್ರ ಜೊತೆಗೆ ಇಲ್ಲಿ ನೋಡಿ ಅವರ ಏನು ದೈನಂದಿನವಾಗಿ ಬಳಸ್ತಾ ಇದ್ದಂತ ವಸ್ತುಗಳು, ಗಾಡ್ರೇಜ್ ಆಗಿರ್ಲಿ, ಅದಕ್ಕೆ ಏನೆಲ್ಲ ಅವರ ವಸ್ತುಗಳಿತ್ತು ಅದೆಲ್ಲವನ್ನ ಕೂಡ ಹೀಗೆ ಹರಡಿಬಿಟ್ಟಿರೋದು ನಿಜವಾಗ್ಲೂ ಹೃದಯ ವಿದ್ರಾವಕ ಘಟನೆ ಇಲ್ಲಿ ನಡೆದಿರುವಂಥದ್ದು. ನಮ್ಮ ಜೊತೆಗೆ ರಾಧಮ್ಮ ಮತ್ತು ಮುತ್ತುಸ್ವಾಮಿ ಅವರ ಮಗ ಆಗಿರುವ ಸುಬ್ರಹ್ಮಣ್ಯ ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಸರ್, ಇಲ್ಲಿ ಈಗ ಸಮಸ್ಯೆ ಆಗಿರುವಂತದ್ದು ಸಮಸ್ಯೆ ಅಂತ ಹೇಳಿದ್ರೆ, ಇದು ಈ ಮನೆ ಕಟ್ಟಿ ಕುತ್ಕೊಂಡು 9 ವರ್ಷ ಆಗೋಯ್ತು. 9 ವರ್ಷದಿಂದ ಹೋದ ವರ್ಷದಲ್ಲಿ ಯಾರೋ ಅಶೋಕ್ ಆಚಾರ್ಯ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಮೇಲೆ ಒಂದು ಕೇಸ್ ಹಾಕಿದ್ದಾನೆ. ಅಕ್ರಮವಾಗಿ ಕಾಡನ್ನು ನಾಶ ಮಾಡಿ ಮರ ಎಲ್ಲ ಕಡ್ದು ತಗೊಂಡೋಗಿ ಸಾಗಿಸಿ ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ. ಅದು ತೆರವುಗೊಳಿಸಿ ಅಂತ ಹೈಕೋರ್ಟಿಗೆ ಹಾಕಿದ್ದಾನೆ. ಅದು ಓಕೆ, ಹಾಕಿ ಎಲ್ಲರೂ ಹಾಕ್ಲಿ, ಅದು ಕೋರ್ಟಿಗೆ ನಾವು ವಿರೋಧ ಮಾಡ್ಲಿಕ್ಕಿಲ್ಲ. ಕೋರ್ಟಿಗೆ ತಲೆ ಬಗ್ತೇನೆ, ಕೋರ್ಟಿಗೆ ಧನ್ಯವಾದ. ಅದು ಓಕೆ, ಅದು ಮಾಡಿ ಕರೆಕ್ಟೇ. ಅಕ್ರಮವಾಗಿ ಏನು ಮಾಡಲಿಲ್ಲ. ಇದರ ವಾರಿಸ್ತಾರಿದ್ದಾರೆ, ಈ ಜಾಗದ ವಾರಿಸ್ತಾರಿದ್ದಾರೆ. ಅವರ ಕೈಯಿಂದ ನಮಗೆ ಮನೆ ಇಲ್ಲ, ನನ್ನ ಅಪ್ಪನಿಗೆ ಮನೆ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರೊಂದು ರಬ್ಬರ್ ಏನೋ ನಟ್ಟಿ ಬೆಳೆಸ್ಕೊಂಡಿದ್ರು. ಇದು ಇಷ್ಟು ರಬ್ಬರ್ ನಾನು ಬಿಟ್ಟು ಕೊಡ್ತೇನೆ, ಅದಕ್ಕೇನೋ ನನ್ನ ಖರ್ಚಿಗೆ ದುಡ್ಡು ಕೊಡಿ ಅಂತ ಕೇಳಿದಕ್ಕೆ ಇವರು ನನ್ನ ತಂದೆಯವರು ಕೊಟ್ಟಿದ್ದಾರೆ. ಆ ದುಡ್ಡು ಕೊಟ್ಟು ಅವರಿಂದ ಆ ಜಾಗ ಈ ಸ್ವಾಧೀನ ಮಾಡ್ಕೊಂಡಿರೋದು. ಅಕ್ರಮವಾಗಿ ಮರ ಕಡ್ದೋ ಇಲ್ಲ ಇನ್ನೊಂದು ಮಾಡ್ಕೊಂಡು ರಾತ್ರೋರಾತ್ರಿ ಬಂದು ಮನೆ ಏನು ಕಟ್ಟಿದಲ್ಲ. ಇದು ಹಾಗೆ 9 ವರ್ಷ ಆಯ್ತು. ಹೋದ ವರ್ಷ ಹೈಕೋರ್ಟ್ ಇಂದ ನೋಟಿಸ್ ಬಂದಿರೋದು ನನ್ನ ತಂಗಿ ಹೆಸರಲ್ಲಿ, ನಾ ಅಪ್ಪನ ಹೆಸರಲ್ಲಿ, ರಾಧಮ್ಮನ ಹೆಸರಲ್ಲಿ ಬರಲಿಲ್ಲ, ಮುತ್ತುಸ್ವಾಮಿ ಹೆಸರಲ್ಲೇ ಇರಲಿಲ್ಲ. ಅದು ಇವ್ರ ನೋಟಿಸ್ಗೆ ರಿಪ್ಲೈ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ನಮಗೆ ಅಗತ್ಯ ಇಲ್ಲ, ಯಾರೋ ಮಾಡಿಕೊಂಡ್ರೆ ಮಾಡ್ಕೊಳ್ಳಿ, ಅವ್ರು ಏನೇನು ಮಾಡ್ಕೊಂಡ್ರೆ ತಹಸೀಲ್ದಾರ್ ಉಂಟು ಅವ್ರು ಮಾಡ್ಕೊಂಡಿದ್ದಾರೆ, ಅವ್ರು ಮಾಡ್ಕೊಳ್ಳಿ ಅಂತ ಅದು ಬಿಟ್ಬಿಟ್ಟಿದ್ದಾರೆ. ಈಗ ಏಕಾಏಕಿ ಬಂದು ಅವಳ ಮನೆ ಇದ್ರೆ ಹುಡುಕಿ ಅವಳ ಮನೆ ಕಟ್ಟಿದ್ರೆ ಹೊಡಿಬೇಕಿತ್ತು. ಇವ್ರು ಕಟ್ಟಿ ಕೂತ ಮನೆನ ಯಾಕೆ ಹೊಡೆದ್ರು? ಅದು ಬೆಳಗ್ಗೆ ಚಹಾ ತಿಂಡಿ ಮಾಡ್ಲಿಕ್ಕೂ ಸಹ ಪುರುಸೋತಿಲ್ಲ. ಕೆಲವೊಂದು ಬಟ್ಟೆ ಬರೀ ಅದು ಏನೇನು ಅಡಿಯಲ್ಲಿ ಇದ್ದಂತ ಗೊತ್ತಿಲ್ಲ. ಒಂದು ಎರಡನೇದು ಊರಿನವರು ಹೇಳಿದ್ದಾರೆ, ನೋಡಿ ಒಂದು ಗಂಟೆ ಅವಕಾಶ ಕೊಡಿ, ಅವರ ಆ ಸೀಟ ಮತ್ತೊಂದು ಯಾವ್ದಾದ್ರು ಬೆಲೆ ಬಾಳಂತ ವಸ್ತುಗಳನ್ನು ತೆಗೆದು ಒಂದು ಮುಂದೆ ನಾವು ಒಂದು ಉಪಕರಣ ನಾವು ಯೂಸ್ ಮಾಡ್ತೀವಿ ಅಂದರೆ ಅವ್ರನ್ನು ಬೆದರಿಸಿ ದೂರ ಮಾಡಿ ಇವ್ರನ್ನೆಲ್ಲ ಕೈಕಾಲ ಕಟ್ಟಿ ಎತ್ಕೊಂಡು ಹೊರಗೆ ಬಂದಾಗಿ ಧ್ವಂಸ ಮಾಡಿ ಹೋಗಿದ್ದಾರೆ. ಇದು ನ್ಯಾಯನಾ? ಹಾಗಾದ್ರೆ ತಹಸೀಲ್ದಾರ್ ಓದಿಗೆ ಬಂದಿದ್ದಾನ, ಓದದೆ ಬಂದಿದ್ದಾನ? ಯಾರ ಹೆಸರಲ್ಲಿ ಫೈಲ್ ಆಗಿದೆ ಕೇಸು? ಯಾರು ಅಲ್ಲಿದ್ದಾರೆ? ಹಾಗಾಗಿ ನಾಗರಿಕರಲ್ಲಿ ಕೇಳಲಿಕ್ಕಿಲ್ವಾ? ಅಕ್ಕಪಕ್ಕದಲ್ಲಿ ಕೇಳಲಿಕ್ಕಿಲ್ವಾ? ಹಾಗೆ ತಹಸೀಲ್ದಾರಿಗೆ ಇದೇ ಕೆಲಸನಾ? ತಹಸೀಲ್ದಾರಿಗೆ ಇದೇ ಕೆಲಸನಾ? ತಹಸೀಲ್ದಾರ್ ಓದಿಲ್ವಾ? ನಾವಂತೂ ಓದ್ಲಿಲ್ಲ, ನಮಗೇನು ಗೊತ್ತಿಲ್ಲ. ಅವರು ಬಂದು ಎಂಕ್ವೈರಿ ಮಾಡುವ ದಂಡಾಧಿಕಾರಿ ಅನ್ನುವಾಗ, ತಾಲೂಕು ದಂಡಾಧಿಕಾರಿ ಅಂದ್ರೆ ತಾಲೂಕನ್ನು ರಕ್ಷಣೆ ಮಾಡುವಂತ ವ್ಯಕ್ತಿ ಆಗಿರುವಾಗ, ಇದು ಎಲ್ಲ 10 ಜನರಲ್ಲಿ 10 ಕಡೆ ಆಫೀಸನ್ನು ಪ್ರತಿಯೊಂದು ಕಡೆ ಕೇಳಿ ಮಾಡಿ ಮತ್ತೆ ಬಂದು ಧ್ವಂಸ ಮಾಡಬೇಕಿತ್ತು. ಇದು ಏಕಾಏಕಿ ಬಂದು ಧ್ವಂಸ ಮಾಡಿಬಿಟ್ರೆ ಇದು ಯಾರು ಕೇಳು? ಹಾಗಾದ್ರೆ ಯಾರು ದೇಶದಲ್ಲಿ ಊರಿಂದ ಬಿಟ್ಟು ಊರು ಬಂದು ಬದುಕಿದವರು ಯಾರು ಇಲ್ವಾ? ಯಾರು ಬದುಕುದಿಲ್ವಾ? ಹಾಗಾದ್ರೆ ಇದು ಮಾಡಿದ್ದು ಸರಿಯಾ? ಒಂದು. ಎರಡನೇದು, ಧ್ವಂಸ ಮಾಡಿದ ನಷ್ಟ ಪೂರ ಸಂಹರಿಸಿ ನಮಗೆ ಅದೇ ತರ ಹೇಗಿತ್ತು ಹಾಗೆ ಮನೆ ಕಟ್ಟಿ ಕೊಡಬೇಕು. ಕೊಡದೇ ಇದ್ರೆ ತಹಸೀಲ್ದಾರ್ ಆಫೀಸು ಮುಂದೆ ಬಂದು ನಾವು ಏನು ತಂದೆ ತಾಯಿ ಮಕ್ಕಳು ಏನಿದೀವಿ ನಾವು ಪೆಟ್ರೋಲ್ ಹಾಕೊಂಡು ಅಲ್ಲಿ ನಮ್ಮ ಹೆಣ ನಾವಲ್ಲಿ ಬೀಳಿಸ್ಕೊಳ್ತೇವೆ. ಅದು ನೇರ ಹೊಣ, ಅದು ಬರ್ದಿಟ್ಟು ಎಲ್ಲ ಪ್ರತಿಯೊಂದು ರಾಷ್ಟ್ರಪತಿಯಿಂದ ಯಾರ್ಯಾರಿಗೆ ಬರೀಲಿಕ್ಕೆ ಉಂಟು ಪ್ರತಿಯೊಬ್ಬರಿಗೂ ಬರೆದು ಯಾರ್ಯಾರು ಬಂದಿದ್ರು ಯಾರ್ಯಾರು ಇದ್ದಾರೆ ಅವ್ರು ಪ್ರತಿಯೊಬ್ಬರನ್ನ ಹೆಸರು ಮೆನ್ಷನ್ ಮಾಡಿ ನಾನು ಅಲ್ಲಿ ಸಾಯ್ತೇನೆ, ಅದಂತೂ ಗ್ಯಾರಂಟಿ. ಇನ್ನು ಜಾಸ್ತಿ ಹೇಳಲಿಕ್ಕೆ ಇಲ್ಲ. ಇದಂತೂ ಮಾಡಿದ್ದು ಮೋಸ, ಅನ್ಯಾಯ. ಯಾರ್ಯಾರೋ ಚೇಳಗಳ ಮಾತುಗಳು ಕಟ್ಕೊಂಡು ದುಡ್ಡು ಕೊಡೋರ ಇದು ತಕೊಂಡು ಅವ್ರನ್ನ ನಮ್ಮಂತ ಪಾಪಗಳನ್ನ ನಾಶ ಮಾಡ್ತಿದ್ದಾರೆ. ಇದು ಮಾಡೋದು ಬೇಡ. ತಹಸೀಲ್ದಾರಿಗೆ ಒಂದು ಅವಕಾಶ ಉಂಟು. ಸಾವಿರಾರು ಜನ ಅಲ್ಲ, ತಾಲೂಕಿನಲ್ಲಿ ಇರೋಂಥ ಎಲ್ಲ ಪ್ರತಿಯೊಬ್ಬರಿಗೂ ರಕ್ಷಣೆ ಕೊಡುವಂಥವ್ರು ಈ ತರ ಕೆಲಸ ಮಾಡಬಾರ್ದು. ಇದು ಮಾಡಿದ ತಪ್ಪು. ಇದು ನಾನು ಮುಂದೆ ಹೇಳಿದ್ದು ಒಂದೇ, ಪೆಟ್ರೋಲ್ ಹಾಕಿ ಸಾಯೋದು ಅಂತೂ ಗ್ಯಾರಂಟಿ. ನಮಗೆ ನಮ್ಮ ಮನೆ ಕರೆಕ್ಟಾಗಿ ಹೇಗಿತ್ತು ಅದು ಮಾಡಿ ಕೊಡ್ಲೇಬೇಕು. ಬಿಡುವವರೆಗಂತೂ ಬಿಡುವುದಿಲ್ಲ, ಅದಂತೂ ನಿಘಂಟು ಸತ್ಯ. ಅದು ಈಗ ಮನೆ ಖಾಲಿ ಮಾಡ್ಬೇಕು ಅಂತ ಯಾವುದೇ ರೀತಿ ನಿಮ್ಗೆ ಯಾವ್ದು ಈಗ ಕೋರ್ಟ್ ಆದೇಶ ಇದ್ರು ಕೋರ್ಟ್ 7 ದಿವಸ ಕೊಡ್ತದೆ, ಇಲ್ಲ 21 ದಿವಸ ಕಾಲಾವಕಾಶ ಕೊಟ್ಟಿರ್ತದೆ. ಏಕಾಏಕ ಹೋಗಿ ದೂಡಿ ಅಂತ ಇನ್ನು ಕೋರ್ಟ್ ಕೊಡುದಿಲ್ಲಲ್ಲ. ಏಕಾಏಕಿ ಅಂದ್ರೆ ಮನೆ ಅಂತ ದೂಡಿ ಅಂತ ಯಾವ ಹೈಕೋರ್ಟ್, ನಮ್ಮ ಸಿವಿಲ್ ಕೋರ್ಟ್ ಇಂದ ಹಿಡಿದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ವರೆಗೆ ಏಕಾಏಕಿ ಒಂದೇ ಇವತ್ತೇ ಹೋಗಿ ಮಾಡಿ ಅಂತ ಕೊಡುದಿಲ್ಲ. ಒಂದು ಅವಕಾಶ, ನೋಟಿಸು, ಏನೇನೋ ಬರ್ತದೆ. ಇವ್ರು ಕಲ್ತಿದಾರಲ್ಲ, ಇವ್ರಿಗೆ ಗೊತ್ತಿರ್ಬೇಕಲ್ಲ. ಅದನ್ನ ಮಾಡ್ಬೇಕಿತ್ತಲ್ಲ. ಇವರು ಏಕಾಏಕಿ ಬೆಳಗಿನ ಜಾವ ಬಂದ್ಬಿಟ್ಟು ಎಲ್ಲರನ್ನ ಎಳೆದು ಹೊರಗೆ ಹಾಕಿ ದೂಡಿ ಹೋಗ್ಬಿಟ್ರೆ ಅದನ್ನ ಯಾರು ಕೇಳೋರು? ಈ ಪ್ರಪಂಚದಲ್ಲಿ ಯಾರು ಊರು ಬಿಟ್ಟು ಊರು ಬಂದು ಬದುಕೋರು? ಇವ್ರು ಯಾಕೆ ತಹಸೀಲ್ದಾರ್ ಯಾಕೆ ಇಲ್ಲಿ ಬಂದು ಡ್ಯೂಟಿ ಮಾಡ್ತಾರೆ? ಅವ್ರವ್ರೆ ಊರಲ್ಲಿ ಡ್ಯೂಟಿ ಮಾಡಬಹುದಲ್ಲ. ಅವ್ರು ಯಾಕೆ ಇಲ್ಲಿ ಬಂದಿದ್ದು? ನಮಗೆ ಕೇಳ್ತೀರಾ ನೀವು ಅಲ್ಲಿಂದ ಯಾಕೆ ಇಲ್ಲಿಗೆ ಬಂದಿರುತ್ತೆ? ನೀವು ಯಾಕಪ್ಪ ಇಲ್ಲಿಗೆ ಬಂದ್ರಿ? ನಿಮ್ಮ ಊರಲ್ಲಿ ಕೆಲಸ ಮಾಡ್ಲಿಕ್ಕೆ ತಾಕತ್ತಿಲ್ವಾ?
ನಮ್ಮನ್ನು ಯಾಕೆ ಕೇಳ್ತೀರಿ? ನೀವು ಅಲ್ಲೇ ಇದ್ಕೊಂಡು ಇದೇ ಊರು ಹುಟ್ಟಿ ಬೆಳೆದು ನೀವು ಇದ್ದಿದ್ರೆ ನಾನು ಹೇಳ್ತಿದ್ದೆ ಓಕೆ ಅಂತೇಳಿ. ನೀನು ಬಂದಿದ್ದೆ ಅಲ್ಲಿಂದ ಬಂದ್ಬಿಟ್ಟು ನೀವು ಯಾಕೆ ಇಲ್ಲಿ ಬಂದಂತ ಕೇಳೋದಂತ ಯಾವ ಸೀಮೆ ತಹಸೀಲ್ದಾರು? ನಮಗೆ ನಾನು ಹೇಳೋದು ಒಂದೇ, ನಮಗೆ ಮನೆ ಹೇಗಿತ್ತು ಹಾಗೆ ಆಗಬೇಕು. ಆಗುವವರೆಗಂತೂ ಬಿಡುವುದಿಲ್ಲ. ಅದು ಇಷ್ಟಲ್ಲ, ಇನ್ನು ದೊಡ್ಡ ದೊಡ್ಡ ಹೋರಾಟ ಮಾಡ್ಲಿಕ್ಕೆ ಉಂಟು. ಸಹಕಾರ ನಿಮ್ಮಂತಾರೆಲ್ಲ ಬಂದು ಸಹಕಾರ ಕೊಡ್ತಿದ್ದೀರಿ. ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ನೀವಿದ್ರೆ ನಾವು ನಿಮ್ಮೊಟ್ಟಿಗೆ ಬರ್ತೇವೆ. ನಮಗೆ ಏನು ಮಾಡ್ಬೇಕು ಅದು ಮಾಡಿ ಕೊಡಿ ಅಂತ ಕೇಳ್ಕೊಡ್ತೇನೆ. ಈಗ ಇದು ಸರ್ಕಾರಿ ಜಾಗ ಅನ್ನುವಂತ ಮಾತಿದೆ ಅಂದ್ರೆ ಅಥವಾ ನಮ್ಮ ಜಾಗ ಸರ್ಕಾರಿ ಜಾಗ ಅನ್ನಲಿಕ್ಕೆ ಈ ಸರ್ವೆ ನಂಬರ್ನಲ್ಲಿ 300 ಎಕರೆ ಜಾಗ ಇದೆ. ಈಗ ಆ ಕ್ರಾಸ್ ಇಂದ ಹಿಡಿದು ಆ ತಲೆವರೆಗೂ ಯಾರಿಗೂ ಅಕ್ರಮ ಸಕ್ರಮ ಆಗ್ಲಿಲ್ಲ. ಒಂದು. ಎರಡನೇದು, ನಾವು ಯಾವತ್ತು ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಅದೇ ಟೈಮಲ್ಲಿ ಈ 3 ಮನೆ ಆದದ್ದು. 1, 2 ಆಚೆಗೆ 2 ಮನೆ ಇದೆ. ಈ 2 ಮನೆಗೆ ಆಗ ಅದನ್ನು ದುಡ್ಬೇಕಿತ್ತು. ಅದು ಸರ್ಕಾರಿ ಜಾಗದಲ್ಲೇ ಇರುದಲ್ಲ, ಅದನ್ನ ಯಾಕೆ ಮಾಡಲಿಲ್ಲ? ಈಗ ನಮ್ಮನ್ನು ಮಾತ್ರ ದುಡ್ಬೇಕಂತ ಯಾರು ಹೇಳಿದ್ರು? ಅವ್ರು ಯಾರು ಹೇಳಿ ಮಾಡಿಸಿದ್ರು? ಅದು ಗೊತ್ತಾಗ್ಬೇಕು. ಅಂದ್ರೆ ಈಗ ನಿಮ್ಗೆ ಏನ್ ಅನ್ಸುತ್ತೆ, ಯಾಕೆ ಇದನ್ನ ಮಾಡಿರಬಹುದು ಅಥವಾ ಯಾವ್ದಾದ್ರು ಒಳ ಜಗಳಾಗಿರುವಂತದ್ದು? ಒಳ ಜಗಳ ಅಂತ ಹೇಳಿದ್ರೆ, ನನ್ನ ತಂಗಿ ಅನ್ನೋಳು AC ಕುರಿಯನ್ ಮನೆಯಲ್ಲಿ ಒಂದು 5 ವರ್ಷ 7 ವರ್ಷ ಕೆಲಸ ಮಾಡ್ತಿದ್ಲು. ಕೆಲಸ ಮಾಡುವಾಗ AC ಕುರಿಯನ್ ಮನೆಗೆ ನಾವು ಹೋಗುವಾಗಿಲ್ಲ, ನನ್ನ ಅಪ್ಪ ಹೋಗೋಗಿಲ್ಲ, ನನ್ನ ತಾಯಿ ಹೋಗೋಗಿಲ್ಲ, ಇಲ್ಲ ನನ್ನ ಅಣ್ಣ ತಮ್ಮಂದಿರು ಬೇರೆ ಯಾರು ಇರುಟ ಅಲ್ಲಿ ಹೋಗೋಗಿಲ್ಲ. ಯಾರು ಹೋದ್ರು ಅಲ್ಲಿ ಬರಬಾರ್ದಂತ ಕಂಡೀಷನ್ ಇತ್ತು. ಒಂದು 7 ವರ್ಷ ಜೈಲಲ್ಲಿ ಇದ್ದಾಗೆ ಕೆಲಸ ಮಾಡ್ತಾ ಇದ್ರು ಅಲ್ಲಿ. ಆಮೇಲೆ ಇವರಿಗೆ ಒಂದು ಬೇಜಾರಾಗಿ ಅಲ್ಲಿಂದ ಕೆಲಸ ಬಿಟ್ಟು ಬಂದ್ರು. ಯಾಕಂದ್ರೆ ಕೆಲಸ ಬಿಟ್ಟು ಬರ್ಲಿಕ್ಕೆ ಕಾರಣ ಅಂದ್ರೆ ಇವ್ರು ಜಾಗ ತೆಗೆದು ಮನೆ ಕಟ್ಟಿದ್ರು. ಈಗ ನನ್ನ ಅಪ್ಪ ಇಲ್ಲಿ ಮನೆ ಕಟ್ಟಿದ್ದಾರೆ, ನಮಗೆ ಮನೆ ಉಂಟು, ಹೋಗ್ತೇವೆ ಅಂತ ಹೇಳ್ಕೊಂಡೇ ಬಂದಿದ್ಲು. ಆವಾಗಲೇ ಹೇಳಿದ್ದಾನೆ, ನೀವು ಅಲ್ಲಿಂದ ಬಂದವರು ಇಲ್ಲಿ ಮನೆ ಕಟ್ಟಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತದಾ? AC ಕುರಿಯನ್ ಅಂದ್ರೆ ಕ್ಲಾಸಿಕ್ ಇದ್ರದಲ್ಲ ಓನರ್ ಅವನು ಇದ್ರಲ್ಲಿ ನಾನು ಸಹ ಒಂದು 5-6 ವರ್ಷ ಕೆಲಸ ಮಾಡಿದ್ದೇನೆ. ಆಯ್ತು, ಆವಾಗಲೇ ಕಟ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಮ್ಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಆವತ್ತು ಯಾವಾಗ ಈ ಒಳಗೆ ಬಂದು 23ರಲ್ಲಿ ಅವಳು ಬಿಟ್ಟು ಬಂದ್ಲು, ಆವತ್ತಿಂದ ಇವಳ ಮೇಲೆ ಕೇಸು ಹೈಕೋರ್ಟ್ ಅಲ್ಲಿ ಫೈಲ್ ಆಗ್ತಾ ಇದೆ. ನಮಗೆ ಗೊತ್ತೇ ಇಲ್ಲ. ಹೋದ ವರ್ಷ ಅದರ ನೋಟಿಸ್ ಸಿಕ್ಕಿದ್ದು ಹೋದ ವರ್ಷ. ಅದು ಇವರಿಗೆ ಕೊಡ್ಲಿಕ್ಕೆ ಬಂದ್ರು, ಇವರು ತಗೊಳ್ಳಿಕ್ಕೆ ಬೇಡ ಅಂತ ಹೇಳಿದೆ. 10 ಸಾರಿ ಅಲ್ಲ 50 ಸರಿ ಬಂದು ಇವ್ರನ್ನ ಸೈನ್ ಹಾಕಿ ನೀವು ತಗೊಳ್ಳೋದು ಬೇಡ ಅಂತ ಹೇಳಿದೆ. ಮತ್ತೆ ಇವರು ಎಲ್ಲ ಬಾಡಿಗೆ ಮನೆಯಲ್ಲಿ ಇದ್ರು, ಅಲ್ಲಿಂದ ಹೋಗಿ ಕರ್ಕೊಂಡು ಕೊಟ್ಟು ಹೋಗಿದ್ದಾರೆ. ಅದ್ರ ನಂತರ ಹೋದ ವರ್ಷ ತನಕ ಇಲ್ಲಿ ತನಕ ಯಾವುದಿಲ್ಲ. ಈಗ ನಿನ್ನೆ ಬಂದು ಏಕಾಏಕಿ 6 ಗಂಟೆಗೆ ಎಲ್ಲ ಧ್ವಂಸ ಮಾಡಿ ಹೋಗಿದ್ದಾರೆ. ಮುಂದಿನ ನಡೆ ಅಂದ್ರೆ ಇಲ್ಲಿವರೆಗೆ ಯಾರು ಬರಲಿಲ್ಲ, ಏನು ಎಂತ ಕೇಳ್ತಾ ಇಲ್ಲ. ಈಗ ನಾಳೆ ನಾವು ತಹಸೀಲ್ದಾರ್ ಆಫೀಸ್ ಮುಂದೆ ಹೋಗ್ಬೇಕಂತ ಒಂದು ಡಿಸೈಡ್ ಮಾಡಿದ್ದೀವಿ. ನೋಡ್ಬೇಕು ಏನು ಅಂತ. ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ. RR ಪಕ್ಷದವರ ಅಧ್ಯಕ್ಷರಿದ್ದಾರೆ. ನಮ್ಮ ಇವರು ನಿಮ್ಮ ಹೆಸರು ಗೊತ್ತಾಗ್ಲಿ ನನಗೆ, ಎಲ್ಲ ಇದ್ದಾರೆ. ಅವರೆಲ್ಲ ಏನೋ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಮುಖೇನ ನಾವು ಏನು ಮಾಡ್ಬೇಕಂತ ಮುಂದೆ ಹೋರಾಡ್ತೀವಿ. ಹೋರಾಟ ಮಾಡೋದೇ ಬಿಡುವುದೇ ಇಲ್ಲ. ನ್ಯಾಯ ಅಂತೂ ಸಿಕ್ಲೇಬೇಕು. ಇನ್ನೊಬ್ಬರಿಗೆ ನಮಗಂತ ಆಗಿತ್ತು, ಇನ್ನೊಂದು ಮುಂದೆ ಇಂಥದ್ದು ಯಾವ ಪ್ರಕರಣ ಯಾವ ಊರಿನಲ್ಲೂ ಯಾವ ಜಿಲ್ಲೆಯಲ್ಲೂ ಆಗಬಾರ್ದು. ಅದು ಖಂಡಿತ. ನಾವು ನ್ಯಾಯ ಸಿಗಬೇಕು. ನನ್ನ ಅಪ್ಪ ಅಮ್ಮನಿಗೆ ವಯಸ್ಸಾಗಿದೆ, ಅವ್ರಿಗೆ ದುಡ್ಡು ತಿನ್ನಲಿಕ್ಕೆ ಆಗೋದಿಲ್ಲ. ಅವ್ರು ಏನೋ ಒಂದು ಅಂಗಡಿ ಇಟ್ಕೊಂಡು ಏನೋ ಜೀವನ ಮಾಡ್ಕೊಂಡು ಹೋಗ್ತೀವಿ. ನಾವು ದುಡ್ದು ನಮಗೆ ಸಾಕಾಗೋದಿಲ್ಲ, ನನ್ನ ಮಕ್ಕಳಿಗೆ ಸಾಕಾಗೋದಿಲ್ಲ. ಅವ್ರು ಏನೋ ಮಾಡ್ಕೊಂಡಿದ್ದಾರೆ, ಅವರಿಗೆ ಅನ್ಯಾಯ ಆಗಿದೆ. ಅನ್ಯಾಯದ ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ. ನ್ಯಾಯ ಸಿಗಬೇಕು. ನಮ್ಮ ಜೊತೆಗೆ ಈಗ ಮುತ್ತುಸ್ವಾಮಿ ಇದ್ದಾರೆ, ಅವ್ರ ಜೊತೆಗೂ ಕೂಡ ಮಾತನಾಡೋಣ. ಸರ್, ಯಾವ ಬೆಳಿಗ್ಗೆ ಸಮಯದಲ್ಲಿ ನೀವು ಮನೆ ಒಳಗಡೆನೆ ಇದ್ರಾ? ಹೌದು, ನಾವು ಮಲ್ಕೊಂಡಿತ್ತು. ಯಾರ ಬಾಗಿಲು ತಟ್ಟಿದಂಗೆ ಸೌಂಡ್ ಆಯ್ತು. ಸೌಂಡ್ ಆದಾಗ ನಮ್ಮ ನಾಯಿ ಬೇರೆ ಕೂತು. ನಾವು ನೈಟ್ ನಾಯಿ ಬಿಟ್ಟಿರ್ತೀವಿ. ಒಂದು ಕಲ್ಲು ಹೊಡೆದ್ರು. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಯಾರೋ ಬಂದಾರೆ ನೋಡಿಯಿಂದ ಕಿಟಕಿಯಲ್ಲಿ ನೋಡಿದ್ರೆ ತುಂಬಾ ಜನ ಇದ್ರು. ಆಂಬುಲೆನ್ಸ್, ಪೊಲೀಸ್, ಅವರು ಇವರು ಲೇಡೀಸ್ ಪೊಲೀಸ್ ಪ್ರತಿಯೊಬ್ಬರು ಇದ್ರು. ತಹಸೀಲ್ದಾರು, ಕ್ರೇನ್, ಮತ್ತು KP ಆಫೀಸ್ನವರು, ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಪ್ರತಿಯೊಬ್ಬರು ಇದ್ರು. ಕರೆಂಟ್ ಆಫೀಸ್ನ ಪ್ರತಿಯೊಬ್ಬರು ಇದ್ರು. ಏನು ಸರ್? ಏನಿಲ್ಲಪ್ಪ ಬನ್ನಿ ಹೊರಗೆ ಅಂತ. ಯಾಕೆ ಸರ್ ಅಂತ? ಏನಿಲ್ಲ, ನೀವು ಹೊರಗೆ ಬನ್ನಿ ಹೇಳ್ತೀನಿ ಅಂದರು. ಸರ್ ಯಾಕೆ ಸುಮ್ಮನೆ ತೊಳ್ದು ಈ ಕಡೆ 4 ಜನ, ಈ ಕಡೆ 4 ಜನ ತರದಾರನ್ನು ಎಳ್ಕೊಂಬಂದು ಇಲ್ಲಿ ಕೂರ್ಸಿಬಿಟ್ಟು ಎಳ್ಕೊಂಬಂದಿದ್ರು. ನಮ್ಮ ಕೈಗೆಲ್ಲ ನೋಡಿ ಮೊನ್ನೆ ನೋಡ್ಬೇಕಿತ್ತು. ಅಲ್ಲಿ ಎಲ್ಲ ಇದರಲ್ಲಿ ನೋಡಿ ಬಿಟ್ಟಿದ್ದಲ್ಲ. ಆಮೇಲೆ ಇವರು ಓಡಿ ಬಂದ್ರು. ಇವ್ರನ್ನ 2-3 ಪೊಲೀಸ್ ಲೇಡೀಸ್ ಇಟ್ಕೊಂಡು ಅಲ್ಲಿ ಕೂರ್ಸಿಬಿಟ್ರು. ಆಮೇಲೆ ನಮ್ಮ ಮಗಳು ಓಡಿ ಬಂದ್ರು, ಅಲ್ಲೇ ಓಡಿ ಬಂದ್ರು. ಅವ್ರಿಗೆ 2 ಜನ ಲೇಡೀಸ್ಗಳು ಹೊತ್ಕೊಂಡು ಹೋಗಿ ಅಲ್ಲಿ ಕೂರ್ಸಿಬಿಟ್ರು. ಆಯ್ತು ಕಂಡೆ ಹೋಯ ಕಿಳಿಯ ಅಂದರು. KP ಆಫೀಸ್ನವ್ರು ಹೋಗಿ ಎಲ್ಲ ಕನ್ನಡ ಕಟ್ ಮಾಡಿ ಎಲ್ಲ ತೆಗೆದ್ರು. ಆಮೇಲೆ ಬನ್ನಿ ಇಟಾಚಿ ಬರಲಿ ಅಂದರು. ಸರ್, ನಮ್ಮದು ಜಾಗ ಅದು, ನಮ್ಮ ಮನೆ, ನಮ್ಮ ಮಗಳ ಮನೆ ಅದ, ಏನಾರ ಮಾಡಿ. ಇದು ನಂದು ಮನೆ ಬೇಡ. ಯಾರು ಯಾವರು ನೀನು ಎಲ್ಲಿಂದ ಬಂದು ಗಡಿ? ನಾವು ಎಲ್ಲಿಂದ ಬಂದಿರಲಿ ಸರ್, ಕೂಲಿ ಮಾಡೋರು, ಎಲ್ಲೋ ಎಷ್ಟ ಕೂಲಿ ಮಾಡ್ಕೊಂಡಿದ್ವಿ. ಏನೋ ಸಾಯಂಕಾಲಕ್ಕೆಲ್ಲ ಇರೋಕೆ ಒಂದು ಜಾಗ ಬೇಕಂತಿಲ್ಲ ಪರವಾಗಿನ ಥರ ಕೇಳಿದ್ವಿ. ಅವ್ರು ಕೊಟ್ಟರು. ಏನೋ ಒಂದು ಚಿಲ್ಲರೆ ಕಾಸು ಕೊಟ್ಟೀನಿ. ಅವ್ರು ಅನುಕೂಲ ಮಾಡಿ ಒಂದು 10-15 5 ಸಾಲು ಮರ ರಬ್ಬರು, ಇನ್ನು 25 ಮರ ಆ ಕಡೆ ಇದೆ, 25 ಮರ ತೆಗೆದು
ಮಾಡ್ಕೊಂಡು ಇನ್ನೂ ಸಣ್ಣದೊಂದು ಅಂಗಡಿ ಇಟ್ಕೊಂಡು 6-7 ದನ ಇತ್ತು ತಗೊಂಡಿದ್ದೆ. ಹೋದ ವರ್ಷ 4-5 ಸತ್ತು ಹೋಯ್ತು, ಕಾಯಿಲೆ ಬಂತು. ನೀರಿಲ್ಲ, ನೀರು ಕುಡಿಯೋಕ್ಕಿಲ್ಲ. ಎಷ್ಟೋ ಅರ್ಜಿ ಕೊಟ್ಟು ಪಂಚಾಯತಿಯಲ್ಲಿ ನೀರಿಲ್ಲ. ಯಾಕೆ ನೀನು ನೆನ್ನೆ ಬಂದವನು, ಈಗ ಕೊಡಲ್ಲ. ಆಕ್ರಮಣ 94 ಅರ್ಜಿ ಕೊಟ್ಟಿದ್ದೆ. ಅದು ಎಲ್ಲ ಆರ್ಡ್ರ್ ಆಗಿ ಕೊಡಬೇಕು. ಒಂದು 10 ಸಾರಿ ನಡ್ಕೊಂಡು ಹೋಗಿದೆ. ಅಲ್ಲಿ ಹೋಗುವಾಗ ಇಲ್ಲಿ ಬಂದಾಯ್ತು, ಇಲ್ಲಿ ಗೆಲ್ಲುವಾಗ ಎಲ್ಲ ಒಟ್ಟಿಗೆ ಬರಲಿ. ಸುಮಾರು ಜನ 1000 ಜನ ಕೊಟ್ಟಾರೆ. ಎಲ್ಲ ಬಂದ ನೀವು ಮಾಡೋಣ ಅಂದು. ಆಮೇಲೆ ಒಂದು 6 ತಿಂಗಳು ಬಿಟ್ಟು ಹೋದೆ. ರಿಸಲ್ಟ್ ಆಗಿ ಹೋಗ್ಬಿಟ್ಟಿದ್ದಪ್ಪ, ಏನು ಮಾಡೋದು ಅಂತ ಅಲ್ಲಿ ಹೋದೆ. ಅದು ನಂಬರ್ ತಗೊಂಡ್ಬಂದರು. ಮತ್ತೆ ಇಲ್ಲಿಗೆ ಬಂದೆ, ನಂಬರ್ ಬರ್ಕೊಟ್ರು. ಆಮೇಲೆ ಒಬ್ಬರು ಹೇಳಿದ್ರು, ಅಲ್ಲಿ ನೀವು ಇದು ಹೋಯ್ತಲ್ಲ, ಇನ್ನು ಸಕ್ರಮಕ್ಕೊಂದು ಕೊಡಿ. ಅದರಲ್ಲಿ ರಾಧಮ್ಮ ಮುತ್ತುಸ್ವಾಮಿದು ಒಂದು, ರೇಣುಕಾ ವಿಶ್ವನಾಥ್ ಒಂದು, 2 ಅರ್ಜಿ ಅವರು ಒಂದು ಕೊಟ್ಟಿದ್ವಿ, ನಾವು ಒಂದು ಕೊಟ್ಟಿದ್ವಿ. ನೋಡಿ ಅಲ್ಲಿ ತನಕ ನಮ್ಮದೇ. ಅಲ್ಲಿ ತನಕ ನಮಗೆ ಅಳತೆ ಮಾಡಿ ಕೊಟ್ಟು ಅದರಲ್ಲಿ ಇವ್ರ ತಂಗಿನ ತಂದು ಕೂರಿಸಿಬಿಟ್ರು. ಯಾಕಂದರೆ ಈ ಕಣಿಯಿಂದ ಆಚೆ ಬಿಟ್ಟುಬಿಡಿ, ನೀವು ಈ ಕಡೆ ಎಲ್ಲ ನಮ್ಮ ತಮ್ಮ ಮಕ್ಕಳೆಲ್ಲ ಬೈತಾರೆ ಅಂದರು. ಆಯ್ತು ಆ ಕಡೆ ಬಿಟ್ಟುಬಿಟ್ಟು ಅದೇ ನಮ್ಮ ಮಗಳಿಗೆ ಮಾಡಿದ್ದು ಜಾಗ ಆ ಕಡೆ ಕೂರಲಿ. ಯಾಕಂದ್ರೆ ನಾವು ಒಂದೇ ಕುಟುಂಬದವರು ಒಂದು ಕಡೆ ಇದ್ದರೆ ಒಳ್ಳೇದಲ್ಲ. ಈ ಕಡೆ ನಾನು ದೊಡ್ಡ ಮಗ ಬಂದರೆ ಇಲ್ಲಿ ಕಟ್ಟಿಕೊಳ್ಳಿ, ಸಣ್ಣ ಮಗ ಬಂದರೆ ಆ ಕಡೆ ಕಟ್ಟಿಕೊಳ್ಳಿ, ನಾವು ಸಾಯೋರಲ್ಲ, ವಯಸ್ಸಾಯಿತು ಅಂತ ಹೇಳ್ಕೊಂಡು ಸಕ್ರಮಕ್ಕೊಂದು ಅರ್ಜಿ ಕೊಟ್ಟೆ. ಅರ್ಜಿ ಕೊಟ್ಟು ಒಂದು 3 ತಿಂಗಳು ಬಿಟ್ಟು ಅಲ್ಲಿ ಹೋದೆ. 4 ಲಕ್ಷ ತಿಂದು ಮತ್ತೆ ಇಲ್ಲಿ ಬಂದಿದ್ದೆ ಸರ್ ಅಂದೆ. ಆಯ್ತು, ಒಂದು ವಾರ ಹೋಗಿ ಸುಮಾರು ರಿಕಾರ್ಡ್ ಬರಲಿಕ್ಕೆ ಉಂಟು, ಎಲ್ಲ ಮಾಡಿ ಕೊಡ್ತೀನಿ. ಮತ್ತು ಹೋದ ವರ್ಷ ಹೋಗಿ ಕೇಳಿದೆ. ಹೋದ ವರ್ಷ ಹೋಗಿ ಕೇಳುವಾಗ ಅದೇ ರಿಸಲ್ಟ್ ಆಗಿ ಹೋಗಿದೆ. ಎಲ್ಲಿಗೆ? ತಹಸೀಲ್ದಾರ್ ಆಫೀಸಿಗೆ. ಯಾಕೆ ಅದೇನೋ ಗೊತ್ತಿಲ್ಲ, ತಹಸೀಲ್ದಾರ್ ರಿಸಲ್ಟ್ ಮಾಡೋಕ್ಕಾದ್ರೆ ಮಾಡಿದ್ದೀವಿ. ಅಲ್ಲಿ ಹೋದೆ. ಅಲ್ಲಿ ಹೋಗುವಾಗ ಅದರ AC ಕಳಿಸ್ಬಿಟ್ಟಿದ್ದೀವಿ ಅಂದರು. ಎಲ್ಲ ನಂಬರ್ ಕೊಡಿ. ಅಲ್ಲಿಂದ ನಂಬರ್ ತೊಗೊಂಬಂದಿದ್ದಾಯಿತು. ಮತ್ತೆ ನೆಲೆಯಾಡಿ ಬಂದೆ. ನೆಲೆಯಾಡಿನ ನಂಬರ್ ತೊಗೊಂಡು ಅಲ್ಲಿ ಹೋದೆ. ಅವರ ನಂಬರ್ ಬರ್ಕೊಟ್ರು. ಆಮೇಲೆ ಬರ್ಕೊಟ್ಟ ಮೇಲೆ ಮತ್ತೆ ಏನೋ ಅಂತ ಹೇಳ್ಕೊಂಡು ದೇವಮ್ಮನ ಆರ್ಡ್ರ್ ಒಂದು ಕೊಡಿ ಸರ್, ನಮಗೆ ಬರೋಕ್ಕೆ ಆಗಲ್ಲ, ಹಂಗೆ ಬಿಡ್ತೀವಿ, ಮಕ್ಕಳೆಲ್ಲ ಎಲ್ಲಿ ಇದ್ದಾರೆ. ನಾವು ದೇವಮ್ಮನ ಆರ್ಡ್ರಿಗೆ ಅಲ್ಲಿ ಹೋಗಿ ಕೇಳಿ ಕೊಟ್ಟಿದ್ವಿ. ಅದಕ್ಕೂ ಇವತ್ತು ತಗೋಣ ಇಲ್ಲ. 25/6 ಏಕಾಏಕಾಗಿ ಬಂದು ಸರ್ವೆ ಮಾಡಿದರು. ಎಲ್ಲಿ? ಅಲ್ಲಿ ಉಣಿಕೋಲು ಪಟ್ಟಣಿದ್ದಾರೆ, ಕೃಷ್ಣ ಪಟ್ಟಣ, ಅಲ್ಲಿಂದ ಸರ್ವೆ ಮಾಡ್ಕೊಂಬಂದು ಅಲ್ಲಿಂದ ಇಲ್ಲಿ ತಗೋಣ ಗೌರ್ಮೆಂಟ್ ಜಾಗ. ಇನ್ನೂ 10-20 ಅಡಿ ಆ ಕಡೆ ಇದೆ. ಅಲ್ಲೆಲ್ಲ ಬೇಡ ಸರ್, ನಮ್ಗೆ ಎಷ್ಟು ಅವ್ರು ಕೊಟ್ಟಿದ್ದಾರೆ ಅಲ್ಲಿ ತನಕ ಸಾಕು. ನಾನು ಅಲ್ಲಿ ತಗೊಂಡು ಬೌಂಡ್ರಿ ಫಿಟ್ ಮಾಡ್ಕೊಂಡಿನಿ. ಈ ಬೇಲೆ ಇಲ್ಲಿತ್ತು, ಈ ಕಾರು ಟೈರ್ ಉಂಟಲ್ಲ ಅಲ್ಲಿತ್ತು ಮುಂಚೆ. ಇವರೆಲ್ಲ ಸೇರಿಕೊಂಡು ಆ ಬಟ್ಟೆಗಳಿಗೆಲ್ಲ ಹೊಡೆಯೋಕೆ ಹೋದ್ರು. ನಾನು ಬಿಡಲ್ಲ ಬೇಲಿ, 2 ಕಡೆನೂ ತಿಳಿಸಿರಿ, ನಾನು ಬಿಡ್ತೀವಿ ಅಂದರು. ನಾನು ದುಡ್ಡು ಕೊಟ್ಟು ತಗೊಂಡಿದ್ದು ಬೇಡ ಅಂತೇಳಿ ಆ ಬಟ್ಟೆಗೆಲ್ಲ ಹೇಳಿಬಿಟ್ಟು 6 ಅಡಿ ಜಾಗ ನಾನೇ ಬಿಟ್ಕೊಂಡು ನೀರು ಟೆಸ್ಟನ್ನೆಲ್ಲ ಕಡಿಯೂರಿನಿ. ಇಂದ ಇದು ಇತ್ತು, ಕಾಡು ಮರಗಳು, ಬೇರೆ ಈ ಗೊಬ್ಬರ ಗಿಡ ಎಲ್ಲ ಕಿತ್ತಿಲಿ ತಂದು ಹಾಕಿದ್ರು. ಆವಾಗ ಇದಾಯಿತು. ಅವ್ರದ್ದು ಒಂದು ಸಮಸ್ಯೆ ಮುಗಿತು. ಮತ್ತು ಅವನಿಗೆ ಬಿಟ್ಟು ಹಾಕಿದ್ರು, ಅವ್ರದ್ದು ಒಂದು ಸಮಸ್ಯೆ ಮುಗಿತು. ಮತ್ತು ತಹಸೀಲ್ದಾರ್ಗೆ ಹೋದೆ, ನಮ್ಮ ಅಮ್ಮನ ಕರ್ಕೊಂಡು. ತಹಸೀಲ್ದಾರ್ ಏನಾದ್ರು ಮಾಡಿ, ಏನಯ್ಯ ನಾನು ಸುಮ್ಮನೆ ಇಲ್ಲ, ನೀನು ಯಾಕೆ ಬಂದೆ ಅಂದರು. ನಾನು ಸುಮ್ಮನೆ ಇರಲಿಕ್ಕಿಲ್ಲ ಸರ್, ನನಗೆ ಕುಡಿಯೋಕ್ಕೆ ನೀರು ಬೇಕು, ದನ ಕರೆಲ್ಲ ಸಾಯ್ತಾ ಇದ್ದಾವೆ, ಕರೆಂಟು ಬೇಕು. ಕರೆಂಟ್ಗೆಲ್ಲ ಅರ್ಜಿ ಕೊಟ್ಟಿದ್ವಿ. ಅದೆಲ್ಲ ಅಲ್ಲಿ ಹೋಗಿ ಕೇಳಿ ಬಂದೆ ಅಂತೇಳಿ. ಇಲ್ಲಿ ಯಾಕೆ ಬಂದೆ ಅಂದರು. ಸರ್ ಹಿಂಗೆ ಯಾರೋ ಕಂಪ್ಲೇಂಟ್ ಕೊಟ್ಟಾರಲ್ಲ ನಿಮ್ಮ ಮೇಲೆ, ಇನ್ನು ಕೊಡಬೇಡ ಅಂತೇಳಿ. ನಾನು ರಿಕ್ವೆಸ್ಟ್ ಮಾಡಿ ಕೊಡ್ತೀನಿ ಸರ್, ನೀವು ಆರ್ಡ್ರ್ ಕೊಡಿ ಸರ್. ನೀವೆಂತ ರಿಕ್ವೆಸ್ಟ್ ಮಾಡ್ತೀಯಾ? ಹೋಗು ಅದಾಗಂಡೆ. ಅಲ್ಲಿಂದ ಪೊಲೀಸ್ ಹಾಕೊಂಬಂದು ಹೊರಗೆ ಬಿಟ್ರು. ತಹಸೀಲ್ದಾರ್ ಆಫೀಸ್ ಒಳಗಿಂದ ಪೊಲೀಸ್ ಹೊರಗೆ ಬಂದು ಬಿಟ್ಟರು. ಆದರೂ ನನ್ನ ಹೋದೆ ಒಳಗಡೆ. ಸರ್ ಸ್ವಲ್ಪ ಟೈಮ್ ಕೊಡಿ ಸರ್, 2 ಮಾತಾಡಬೇಕು ಅಂತೇಳಿ. ಅಲ್ಲಿ ಹೋಗಿ ಕೇಳಿದೆ, ಸರ್ ಮತ್ತೆ ಏನು ಸರ್, ನಮಸ್ಕಾರ ಸರ್, ಕಾಲಿಟ್ಟಿದ್ದೀನಿ ಸರ್, ಮಾಡಿಕೊಡಿ ಸರ್. ಅಲ್ಲಿ ನಿಂತ್ಕ, ಬಿಸಿ ಕರ್ಕೊಂಡು ಯಾರಾಗ ಅಂದರು. ಅವರು ಹೆಸರು ಆನಂದ ಭಟ್ಮನವ ಸರ್, ಮುಂದಿನ ಸರ್. ಅವರು ಬಂದು ಒಂದು 6-3 ತಿಂಗಳ ಈ ಕಡೆ ಬಂದು ನಾನು ಸುಮ್ಮನೆ ಅದೇ. ಅವ್ರ ಮಕ್ಕಳಿಗೆ ಏನೋ ತೊಟ್ಲಲ್ಲಿ ಬಿಟ್ಟು ನಾನು ಏನೋ ಸಹಾಯಕ್ಕೆ ಆಯ್ತು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಅವರೇ ದುಡ್ಡು ತೊಗೊಂಡು ಮಾಡಿರೋದು. ಈ AC ಕುರಿ ಅಂತ ದುಡ್ಡು ತಗೊಂಡು ಮಾಡಿರೋದು ಅವರೇ. ಈಗ ಆಫೀಸ್ನವ್ರಿಗೆ ಯಾರಿಗೂ ಮಾಡೋಕ್ಕೆ ಬಿಡಲಿಲ್ಲ. ಮಾಡಿದರೆ ನಿನಗೆ ಊರ ಹೊರಗಡೆ ಹಾಕ್ತೀನಿ, ನೀರಿಲ್ಲದ ಕಾಡು ಕಳಿಸ್ತೀನಿ ಹೇಳಿ AC ಕುರಿಯನ್ನು ಎದುರಿಸ್ಬಿಟ್ಟ. ಅದೇ ಇವತ್ತು ನಡೀತಾ ಉಂಟು. ನಮಗೆ ಕೊಲೆ ಮಾಡೋಕ್ಕೆ ಒಂದೇ ಬಾಕಿ, ಅದನ್ನ ಸಾಯಕ್ಕೆ ರೆಡಿ ಆಗಿದ್ದೀವಿ. ಅದು ಮತ್ತೆ ಇಲ್ಲಿ ನಮಗೆ ಇದು ಕಾಡು ಆಗಬೇಕು. 1-2 ರೂಪಾಯಿ ಸತ್ತಾದರೆ ಬಿಟ್ಬಿಡ್ತಿದೆ. ನಾನು ನೋಡಿ ನಮಗೆ ಇದು ಬೇರೆ ಬಿಟ್ಟರೆ ಯಾವುದಿಲ್ಲ. ಗೌರ್ಮೆಂಟ್ ಜಾಗದಲ್ಲ, ಸರ್ಕಾರ ಕಟ್ಟಲಿಕ್ಕೆ ಆರ್ಡರ್ ಕೊಡ್ತಾರೆ ಎಲ್ಲರೂ ಬಡವರಿಗೆ ಅಂತ. ಬಡವರೆಲ್ಲ ಎಷ್ಟು ಜನ ಇದ್ದಾರೆ, ಮನೆಯೆಲ್ಲ ಬಿದ್ದೋಗ್ತಾ ಇದೆ. ಒಬ್ಬರು ಬಂದು ನೋಡಿ ಒಂದು 10 ರೂಪಾಯಿ ಕೊಟ್ಟು ಮಾಡಿ ಕೊಡ್ತಾ ಇಲ್ಲ. ನಾನೇನೋ ಕೂಲಿ ಮಾಡಿ ಇಟ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ, ಅದನ್ನು ಮಠ ಮಾಡಿಬಿಟ್ರು. ನಿಮ್ಮ ಮನೆಯಲ್ಲೇ ಮಲಗಬೇಕು, ರಾತ್ರಿ ಇಲ್ಲೇ ಮಲಗಿದ್ವಿ ನಾವು. ಇನ್ನು ಇಲ್ಲೇ ಮಲಗಬೇಕು, ಇಲ್ಲ ಮನೆಯೊಳಗೆ ಹೋಗಿಬಿಡ್ತೀವಿ ಒಂದೇ ಸಾರಿ. ನಾಳೆ ಇದೆ ಹೋರಾಟ. ಎಲ್ಲಿ ತನಕ ಅಲ್ಲಿ ತನಕನೂ ಹೋಗ್ತೀವಿ ನಾವು. ಅದು ಹೋಗೋ ತನಕ ನಾವು ಬಿಡೋದಿಲ್ಲ. ನೀವೆಲ್ಲ ಬಂದಿದ್ದೀರಿ, ಎಲ್ಲರೂ ಇದ್ದಾರೆ.
ನೆನ್ನೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೀವಿ. ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ಬಂದವರೇ ಬರಲಿಲ್ಲ. 12 ಗಂಟೆಯಿಂದ 4:15 ತನಕ ಕಾದಿದ್ದು ಬರಲಿಲ್ಲ. ಮತ್ತು ನಾನೇ ಬರೆದು ಕೊಟ್ಟು ಚೈನ್ ಹಾಕಿ ಎಂಡರ್ಸ್ ಮಾಡ್ಕೊಂಡ್ಬಂದಿದ್ವಿ. ಇದು ಬಿಟ್ಟರೆ ಮತ್ತೆ ನಮ್ಮ ಏನು ಮಾಡೋಕ್ಕಾಗಲ್ಲ. ನೀವೆಲ್ಲ ಇದಿರಲ್ಲ, ನಮಗೆ ಉಳಿಸಿ ಕೊಡಬೇಕು ಅಷ್ಟೇ. ಅಲ್ಲ ಸರ್, ಯಾವತ್ತಾದ್ರೂ ಬಂದು ಹೇಳಿದಿರಾ ಈ ತರ ನಮಗೆ ಬಂದು ಹೇಳಿದ್ರೆ ಸಂತೋಷ, ಹೇಳಿ ನನಗೆ ನೋಟಿಸ್ ಕೊಟ್ಟಿದ್ರೆ ಸಂತೋಷ. ಏಕಾಕಿ 6 ಗಂಟೆಗೆ ಬಂದು ಮನೆ ಒಳಗೆ ಹೊರಗೆ ಹಾಕಿಬಿಟ್ರಲ್ಲ, ನನಗೆ ಪೆಟ್ರೋಲ್ ಹಾಕಿ ಸುಡ್ಬೋದಿತ್ತಲ್ಲ. ಈ ತಹಸೀಲ್ದಾರ್ ಯಾಕೆ ಬಿಟ್ಟರು, ನಿನ್ನ ಯಾಕೆ ಹೊರಗೆ ಹಾಕಿದ್ರು? ಹಿಂಗೆ ಕೃಷಿ ಮಾಡಿ ಬಿಚ್ಚೆ ಬೇಡಂದೆಲ್ಲ ಬಿಚ್ಚೆ ಬೇಡ್ತೀನಿ ನಾನು. ಇಲ್ಲಿಂದ ಬಿಚ್ಚೆ ಬೇಡ್ತೀನಿ, ಡೆಲ್ಲಿ ಹೋದ್ರೂ ಬಿಚ್ಚೆ ಬೇಡ್ಕೊಂಡು ಹೋಗ್ತೀನಿ ನಾನು. ನಮಗೆ ಜಯಮನ್ನ ಆರ್ಡ್ರ್ ಕೊಟ್ಟಿದ್ದೀನಿ, ಅದಕ್ಕಾದ ದಾರಿ ಕೊಡಲಿ ಅವರು. ಅದು ಬಿಟ್ಟರೆ ಮತ್ತೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ದೊಡ್ಡವರು, ಅನಾಥದವ್ರು, ಅವ್ರ ಗುಟ್ಟಿ ಮಾಡೋಕ್ಕಾಗತ್ತಾ? ಆಗಲ್ಲ. ನಾನು ಬಡವ, ನನಗೆ ನನ್ನ ಬಡವರು ಏನಾರೆ ಸಪೋರ್ಟ್ ಮಾಡ್ತಾರೆ, ಅದರಲ್ಲಿ ನಾನು ಒಳ್ಳೆಯದಾಗುತ್ತೆ ಇದು ಮಾಡಬೇಕು ಅಷ್ಟೇ. ಸಂಪೂರ್ಣವಾಗಿ ಧ್ವಂಸ ಆಗಿದೆ. ನೋಡಿ. ಒಂದು ಮಾತು ಹೇಳ್ತಿದ್ರು ಕೂಡ ನಾವು ಅದಕ್ಕೆ ಬೇಕಾಗಿರೋ ಕೋರ್ಟ್ ಆದೇಶ ಅಂದ್ರೆ ಒಂದು 15 ದಿವಸ 10 ಇಯರ್ಸ್ 15 ಇಯರ್ಸ್ ಟೈಮ್ ಇದೆ. ನಾವು ಕನ್ನಡ ಓದಿಲ್ಲ, ಏನಿಲ್ಲ, ಎಂತೆಲ್ಲ ಹೊರಗಡೆ ರೋಟ ತೊಳ್ಕೊಂಡು ಈ ಇಂಗ್ಲೀಷ್ ABCD ಓದಿದ್ಕೋಸ್ಕರ ಒಂದೆರಡು ಬರ್ತವೆ, ಮತ್ತು ಕನ್ನಡದಲ್ಲಿ ಏನು ಆಗ್ತಾನೆ ಬರೋಲ್ಲ. ಈ ಮಕ್ಕಳಿಗೆಲ್ಲ 5ನೇ ಕ್ಲಾಸ್ 2ನೇ ಕ್ಲಾಸ್ ಇವರಿಗೊಂದು ಸೆಲ್ಫ್ ಸಂಘ ಓದಿದ್ರೆ ಅವಳು ಬೇರೆ ಆದರು. ಬಡವರು ನಾವು ಓದೋಕ್ಕಾಗಿಲ್ಲ. ಇಲ್ಲ ನಾವು ಈ ಥರ ಬರಬೇಕಂದೇನಿಲ್ಲ. ಇನ್ನೊಬ್ಬ ವಾಲಿಪಾಳ್ಯದಲ್ಲಿ ರಾಜ್ಕುಮಾರ್ ಹತ್ರ ಹೋಗಿ ಅವನು ಅಲ್ಲಿ ಹೋದವನು ಹಂಗೆ ಆಗಿ ಅವನ ಮನೇಲಾಗಿದ್ದಾನೆ. ಅವನು ಚಿತ್ರ ಕಲಿಯೋದಾನೆ ಸಣ್ಣವನು. ಎಲ್ಲ ಒಂದೇ ಕಡೆ ಸಹಾಯನ. ಅದಕ್ಕೋಸ್ಕರ 20 ಸೆಂಟ್ಸ್ ತಗೊಂಡೆ. ಅದನ್ನು 20 ಸೆಂಟ್ಸ್ ಇಲ್ಲ, ಒಂದು 2-3 ಸೆಂಟ್ಸ್ ಆ ಕಡೆ ಹೋಗ್ತೀನಿ, ಒಂದು 15 ಸೆಂಟ್ಸ್ ಇರ್ಬೋದು. ಅದು ಒಂದೇ ಕಡೆ ಎದ್ದು ಬಿಟ್ಟರೆ ಒಳ್ಳೆಯದಲ್ಲ ಅಂದ್ಕೊಂಡು ಮಾಡಿದಷ್ಟೇ. ನಾನು ಯಾರನ್ನ ಮೋಸ ಮಾಡಿ ಕಾಡು ಕಡಿದು ಮರ ಕಡಿದು ಇನ್ನೊಬ್ಬನಿಗೆ ವಂಚನೆ ಮಾಡಿ ಕೂತಿಲ್ಲ. ಆ ಕೂತಿದ್ರೆ ನಾನು ಮಲಗಿದ್ದೆ ಹೋಗ್ಬಿಡ್ಬೇಕು ನಾನು. ಅಂತ ಒಂದು ಇದು ವ್ಯಕ್ತಿ ನನಗೆ ಆ ದೇವರು ಉಳಿಸ್ಕೊಟ್ಟೇನೆ. ನೀವೆಲ್ಲ ಬಂದಿದ್ದೀರಿ, ಉಳಿಸ್ಕೊಡಿ, ಅದು ಒಂದೇ ಕೇಳ್ತೀನಿ. ಅಮ್ಮ, ನಿಮ್ಗೆ ನಿಮ್ಮ ಹೆಸರಲ್ಲಿ ಕೇಸ್ ಇದೆ ಅಂತ ಹೇಳಿದ್ರಲ್ಲ, ಅದು ಯಾವ ಒಂದು ಡಾಕ್ಯುಮೆಂಟ್ ಅಲ್ಲಿ ಇದೆ, ಅಂದ್ರೆ ಯಾವ ಊರಿಗೆ ಇದೆ ಆ ಕೇಸು? ಅದು ಇದೇ ಊರಿಗೆ ಇದೇ ಅಡ್ರೆಸ್ಸಿಗೆ ಇದೆ. ನನ್ನದು ಮೂಲ ಅಡ್ರೆಸ್ ಶಿಬಾಜ್ ಇದೆ ಫುಲ್ಲು. ವೋಟರ್ ID, ಆಧಾರ, ರೇಷನ್ ಕಾರ್ಡು. ನಾನು ಬಂದು 13 ವರ್ಷ ಆಯ್ತು. ನಾನು ಬಂದ ನಂತರ ಇವ್ರು ಬಂದದ್ದು. ಆದ್ರೂ ಇವ್ರಿಗೆ ಅಪ್ಪ ಅಮ್ಮನಂತ ಬಂದು ನೋಡ್ಲೇಬೇಕಲ್ಲ ಮಕ್ಕಳಾದವರು. ಆ ಅವಕಾಶ ನಂಗೆ ಇಲ್ಲದೆ ಆಗಿದೆ. ಈಗ ನನ್ನ ಒಂದು ಅಡ್ರೆಸ್ ಇಲ್ಲ, ನನ್ನದು ಹೆಸರು ಮಾತ್ರ ರೇಣುಕಾ ವಿಶ್ವನಾಥ, ಕಾಪಿನ ಬಾಗಿಲು, ಕಡಬ ತಾಲೂಕು. ಯಾವ ಪಂಚಾಯತಿ ನೆಲ್ಯಾಡಿಯಲ್ಲಿ ಉಂಟು ಇಲ್ಲಿ ಇವ್ರದ್ದು, ಅಲ್ಲಿ ಒಂದು ಓಪನ್ ಮಾಡಿ ನೋಡ್ಬೋದಲ್ಲ. ರೇಣುಕಾ ಅನ್ನೋರ್ ಫ್ಯಾಮಿಲಿ ಈ ಗ್ರಾಮದಲ್ಲಿ ಇದ್ದಾರ. ನನಗೆ ಅದವ್ರು ಕೊಡ್ಬೇಕು ಉತ್ತರ. ಅವರು ವಿದ್ಯಾವಂತರು, ನಮ್ಮಕ್ಕೊಂದು 10 ಜಿಲ್ಲೆ ಒಂದು ಮುಖಂಡರು, ವಸ್ತುವಾರಿಗಳು. ಏನಕ್ಕೆ ಇನ್ನೊಬ್ರು ಮನೆ ಹಾಳು ಮಾಡ್ಲಿಕ್ಕ? ನಾನು ಆ ಗ್ರಾಮದಲ್ಲಿ ಇದ್ದೀನಾ? ನಂಗೆ ಅದು ಫಸ್ಟ್ ಅವ್ರಿಗೆ ಹೇಳಬೇಕು, ತೋರಿಸ್ಕೊಡ್ಬೇಕು. ತೋರಿಸಿದ್ರೆ ಅವ್ರ ಮುಂದೆ ನನ್ನ ಜೀವ ಬಿಡ್ತೇನೆ. ಬೇಡ, ಇಂಥ ಜೀವ ನಮಗೆ ಬೇಡ. ಮನೆನೇ ಹೋದ್ಮೇಲೆ ಜೀವ ಯಾರಿಗ್ರಿ ಬೇಕು? ನಾವೇನು ಬೇರೆಯವ್ರು? ನನ್ನನ್ನು ಕೇಳಿದ ನೀನು ಊರು ಬಿಟ್ಟು ಬಂದೆ ಅಂತ, ನಿನ್ನ ಊರಲ್ಲಿ ನಿಂಗೆ ಇರ್ಲಿಕ್ಕಾಗಲ್ವಾ ಅಂತ. ನನ್ನ ಊರಲ್ಲಿ ಇರ್ಲಿಕ್ಕಾಗದೆ ನಾನು ಇಲ್ಲಿಗೆ ಬರ್ಲಿಲ್ಲ. ಎಲ್ಲ ಊರು ನನ್ನೂರೇ. ಅವನಿಗೆ ಮಾತ್ರ ಅವನ ಊರು ಅಂತಿರ್ಬೋದು, ನನಗೆ ಎಲ್ಲ ಊರು ನಮ್ಮೂರೇ. ಇಲ್ಲಿರೋರೆಲ್ಲರೇ ನನ್ನ ಅಕ್ಕ ತಂಗಿ ಆಗ್ಬೇಕಲ್ಲ, ಇವರೆಲ್ಲ ನಮ್ಮವರೇ. ನಾವ್ಯಾರು? ಒಂದು ದೇಶದ ಪ್ರಜೆ. ನಮಗೆ ಇಷ್ಟ ಅನ್ಯಾಯ ಆಗಿದೆ, ತೊಂದರೆ ಇಲ್ಲ. ನನಗೆ ಅವನು ಬರ್ಬೇಕು ಈ ಜಾಗಕ್ಕೆ ಬಂದು. ಈ ಕಡಬ ತಾಲೂಕಾ ಪಂಚಾಯತಿಯಲ್ಲಿ ನನ್ನ ಹೆಸರು ಇದೆಯಾ? ರೇಣುಕಾ ವಿಶ್ವನಾಥ ಹೆಸರು ಇಲ್ಲಿ ಇದೆಯಾ? ನನ್ನ ಮನೆ ಈ ಗ್ರಾಮದಲ್ಲಿ ಆಗಿದೆಯಾ? ನೆರೆಯವರ ಹತ್ರ ಕೇಳಿ, ಗ್ರಾಮದಲ್ಲಿ ವಿಚಾರಣೆ ಮಾಡ್ಲಿ, ಕಡಬಕ್ಕೆ ಹೋಗಿ ಅಲ್ಲಿ ಕೇಳಲಿ. ಅವನೇ ಒಂದು ಮುಖಂಡಾಗಿ ಇವತ್ತು ಬಂದು ಪಾಪ ಬಡವಿ ನಮ್ಮ ತಂದೆ ತಾಯಿ ಎಂಜು ಲೋಟ ತೊಳೆದು ಮನೆ ಕಟ್ಟಿರೋದು. ಎಂಜು ಲೋಟ ಹಗಲು ರಾತ್ರಿ ದುಡ್ದು, ಯಾರೋ ಕೊಳ್ಳೆ ಹೊಡೆದಿಲ್ಲ ರೀ. ಆಸ್ತಿ ಒಳಗೋಗಿ ತಗೊಂಡು ನಾವು ಇವ ನೋಡಿ, ಸರ್ಕಾರ ರಾಜ್ಗೆ ಎಷ್ಟೆಷ್ಟು ಆಕ್ರಮಣ ಆಸ್ತಿ ಮಾಡಿದ್ದಾರೆ. ನಾವು ಮಾಡಿದೀವ? ಕೇವಲ 20 ಸೆಂಟ್ಸ್ ಜಾಗ. ಇವತ್ತು ನಮ್ಮ 20 ಸೆಂಟ್ಸ್ ಇಲ್ಲ ಅದರಲ್ಲಿ. ಹೋಗಿ ಎಲ್ಲ ಹೋಗ್ಲಿ. ಇದಕ್ಕೆ ನಮಗೆ ಪರಿಹಾರ ಬೇಕು. ರೇಣುಕಾಂಬ ಈ ಊರಲ್ಲಿ ಇದ್ದಾಳ, ಈ ಗ್ರಾಮದಲ್ಲಿ ವಾಸ, ಅದು ವಿಚಾರಣೆ ಮಾಡ್ಲಿಲ್ಲ. ಏಕಾಏಕಿ ಬೆಳಗ್ಗೆ ಬಂದು ನಮ್ಮನ್ನ ದರ ಅಂತ ಆಚೆಗಿನ ಈ 4 ಜನ, ಈ ಕಡೆ 4 ಜನ ಎಳ್ಕೊಂಡು ಬರ್ತಾರೆ. ಪೊಲೀಸ್ ಅವರು 40 ಜನ ಪೊಲೀಸ್ ಬಂದಿದ್ದಾರೆ. 20 ಲೇಡಿ ಪೊಲೀಸು ಹೀಗೆ ಹಿಡಿದು ಎಳ್ಕೊಂಡು ಬರ್ತಾರೆ ನಮ್ಮನ್ನ. ಫ್ರೋಜ್ ನೀವು ಅದನ್ನ ಹೇಳಿಲ್ವಾ? ಏನ್ ಮಾಡ್ತಿದ್ದೀರಾ? ಯಾಕೆ ಕೇಳಿದ್ವಿ, ನಮಗದು ಗೊತ್ತಿಲ್ಲ. ರೇಣುಕನ್ ಮನೆ ಇದು, ಹೊಡಿತಾ ಇದೀವಿ ಸರ್. ಕಾಲಿಗೆ ಬೀಳ್ತೀನಿ, ಇದು ನನ್ನ ಮನೆ ಅಲ್ಲ, ಇದು ನನ್ನ ಮನೆ ಅಲ್ಲ. ನನ್ನ ಪ್ರೂಫ್ ಕೊಡ್ತೀನಿ ನೋಡಿ. ನಮ್ಗೆ ನಾನು ನೋಡಮ್ಮ, ಅವ್ರು ಹೇಳಿದನ್ನು ಮಾಡ್ಲಿಕ್ಕೆ, ನನ್ನ ಕೆಲಸ ಮಾಡ್ಲಿಕ್ಕೆ ಬಿಡಿ. ನೀವು ಹೊರಗೆ ಬನ್ನಿ. ನಿಮಗೆ ತಹಶೀಲ್ದಾರ್ ಮನೆ ಮಾಡಿ ಕೊಡ್ತೀರಂತ ಹೇಳಿದ್ದಾರೆ.
ಮನೆ ಹಾಳು ಮಾಡಿದರೆ ಇನ್ನು ಎಲ್ಲಿ ಮನೆ ಮಾಡಿ ಕೊಡ್ತಾರ ಅವರು? ಹೊಟ್ಟೆಗೆ ಏನ್ ತಿಂತಾರಮ್ಮ ಅವರು? ನೋಡಿ ನಾವ್ ಎಲ್ಲಿ ಅಡಿಗೆ ಮಾಡಿ ಊಟ ಮಾಡ್ತಿದೀವಿ, ಮನೆ ಇಲ್ಲ ಮಲಗಿದ್ದೀವಿ, ಮತ್ತೆ ಅವ್ರು ನಮಗೆ ಮನೆ ಮಾಡಿ ಕೊಡ್ತಾರ? ನಮ್ಮ ಹೋರಾಟ ಇಷ್ಟೇ, ನನಗೆ ನ್ಯಾಯ ಬೇಕು, ನನಗೆ ಮನೆ ಬೇಕು. ನನ್ನ ತಂದೆ ತಾಯಿ ಸಾಯೋವರೆಗೂ ಆ ಮನೆಯಲ್ಲೇ ಅದೇ ಜಾಗದಲ್ಲೇ ಮನೆ ಬೇಕು, ನನಗೆ ಬೇರೆ ಜಾಗ ಬೇಡ. ಈಗ ಅಷ್ಟು ಲಕ್ಷಾಂತರ ರೂಪಾಯಿ ಮಾಲ್ ಹೋಯ್ತಲ್ಲ, ವಾಪಸ್ ಕೊಡಿಸ್ತಾರ? ಕೊಟ್ಟಿಲ್ಲ ಅಂದ್ರೆ ಬಿಡಲ್ಲ ನಾನು. ನಾವು ಊರ್ ಬಿಟ್ಟು ಬಂದರಲ್ಲ, ನಮಗೊಂದು ನ್ಯಾಯ. ಜನಗಳು ಸೇರ್ತಾರೆ. ಊರೂರಿಗೊಂದು ನ್ಯಾಯ ಉಂಟಾ? ಊರೂರಿಗೊಂದು ನ್ಯಾಯ ಇದ್ರೆ ಅವನಿಗೊಂದು ನ್ಯಾಯ ಕೇಳಕ್ ಇನ್ನೊಬ್ಬ ಹುಟ್ಟಿರ್ತಾನೆ, ಹೌದಾ ಅಲ್ವಾ? ನಂಗೆ ನ್ಯಾಯ ಬೇಕು. ನಾವ್ ಯಾರನ್ನು ಕಳ್ತನದಲ್ಲಿ ಸುಲ್ತಂದ್ರೆ ನಾವು ಇಲ್ಲಿ ಜೀವನ ಮಾಡ್ಲಿಲ್ಲಮ್ಮ. ನಾವೊಂದು 300 ರೂಪಾಯಿ ಕೂಲಿ ಕೆಲಸದಲ್ಲೇ ನಾವು ಹೊಟ್ಟೆ ಮಾಡ್ಕೊಂಡು ಬಟ್ಟೆ ಒಂದೊತ್ತು ತಿಂದ್ರೆ 2 ಹೊತ್ತು ತಿಂದಂಗೆ ಕಟ್ಟಿ ಏನೋ ನಮ್ ಕೈಲ ಆದದ್ದು. ಅವ್ರಿಗೆ ಯಾರು ಇಲ್ಲ, 2 ಗಂಡ್ ಮಕ್ಳಿದ್ದಾರೆ, ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ದಾರೆ. ಏನೋ ಬರೋದು ಹೋಗೋದು ನೋಡುದು ನಾನೇ. ನಿನ್ನೆ ನಮ್ಗೆ ಅರ್ಧ ಜೀವನೇ ಹೋಗಿದೆ. ನಮ್ ಕಣ್ ಮುಂದೆ ಆ ಪೊಲೀಸರು ಇಟ್ಕೊಂಡು ನಮ್ನ ಹೊರಗೊರಗೆ ಎಳ್ಕ ಬಂದು ಹಾಕ್ಬಿಟ್ರು. ನನಗ್ ನ್ಯಾಯ ಕೊಡ್ಸಿ ಸರ್, ಬೇರೆ ಏನು ಕೇಳೋದಿಲ್ಲ. ನಾವೇನ್ ಕಳ್ತನ ಮಾಡಿಲ್ಲ. ಕೈ ಹಿಡ್ಕೊಂಡು ಎಳ್ಕೊಂಡ್ ಬಂದಿದ್ದಾರೆ, ಮನೇನ ಅಲ್ಲೇ ನೀವಿದ್ದಾಗ್ಲೇ ಧ್ವಂಸ ಮಾಡಿದ್ದಾರೆ. ಅದು ಯಾವುದೇ ನೋಟಿಸ್ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಅನ್ಸುತ್ತೆ ಯಾಕೆ ಈ ತರ ಆಗಿದೆ ಅಂತ. ಏನ್ ಕಾರಣ ಇರ್ಬೋದು ನಿಮ್ಗೆ ಗೊತ್ತಿರೋ ಮಟ್ಟಿಗೆ? ಯಾಕೆ ಇದು ಸಡನ್ ಆಗಿ ಯಾವುದೇ ಮನಸ್ತಾಪಗಳು ಇಲ್ಲದೆ ಇದ್ರು ಕೂಡ ಯಾಕೆ ಸಡನ್ ಆಗಿ ನಿಮ್ಮ ಮನೆಯಿಂದ ನಿಮ್ಮನ್ನು ದೂರ ಮಾಡುವಂತ ಕೆಲಸ ಮಾಡ್ತಾರೆ ಸರ್? ಇದು ನನಗೆ ಗೊತ್ತಿರೋಂತ ಒಂದು ಪ್ರಕಾರ ಏನಂದ್ರೆ, ನಾನು ಒಂದು 7 ವರ್ಷ ಬೇರೆ ಕಡೆ ಕೆಲಸ ಮಾಡ್ತಿದ್ದೆ. ಮತ್ತೆ ಈ ನಮ್ಮ ಈಗ ತಹಸೀಲ್ದಾರ್ ಇರ್ಬೋದು, KBO ಇರ್ಬೋದು, ಪೊಲೀಸರೇ ಇರ್ಬೋದು, ಲಂಚದ ಮೂಲಕ ನಮ್ಮಲ್ಲಿ ಹಣ ಇದ್ರೆ ನಮ್ಮಲ್ಲಿ ಆಗ್ತಿತ್ತು ಆ ಜಾಗ. ನಮ್ಮಲ್ಲಿ ದುಡ್ಡಿಲ್ಲ. ನಾವು ಯಾವ ಒಂದು ಅಕ್ರಮ ಸಕ್ರಮ 94ಗೆ ಯಾವ ಅರ್ಜಿ ಮೂವ್ ಮಾಡ್ಲಿಕ್ಕೆ ನಮ್ಮಲ್ಲಿ ಬಿಡ್ಲಿಲ್ಲ. ನಿಮ್ದೊಂದೇ ಬರುತ್ತಾ? ಎಲ್ಲರದ್ದು ಬರುತ್ತೆ ಹೋಗಿ. ಯಾಕಂದ್ರೆ ನಮ್ಗೆ ಲಂಚ ಕೊಡ್ಲಿಕ್ಕೆ ಇಲ್ಲ. ಈಗಲೇ ಹೇಳಿದ್ದಾರೆ, ಹೋದ್ ಸತಿ ಹೋದಾಗ 20-30 ಸಾವಿರ ಕೊಟ್ರೆ 94C ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಬೇರೆಯವ್ರ ಮುಖಾಂತರ. ಅಂದ್ರೆ ನಮಗೆ ಅಷ್ಟು ಪವರ್ ಇಲ್ಲ. ನಾವು ಇವತ್ತು ದುಡ್ದು ನಾಳೆಗೆ ಇದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ. ನಾವು ಇವತ್ತಿನ ಸುಖ ಮಾತ್ರ ಬಯಸ್ತಾರೆ, ನಾಳೆ ಸುಖ ದೇವ್ರ ಜೀವ ಇಟ್ಟರೆ ನಾವು ಬದುಕೋರು. ಲಂಚದ ಮೂಲಕ ಇದೆಲ್ಲ ಮಾಡಿಸಿದ್ದಾರೆ. ಯಾರಂತಾನೆ ಗೊತ್ತಿಲ್ಲ, ಅಶೋಕ್ ಆಚಾರ್ಯ ಅಂತೆ. ಅವ್ನು ನನ್ನ ಮುಂದೆ ಬರ್ಬೇಕು. ಅವನ ಜಾಗ ಯಾವ್ದಿಲ್ಲ. ಅವನು ನೆರೆಹೊರೆ, ಅವನು ಬೆಳ್ತಂಗಡಿ ತಾಲೂಕು. ಅವನು ನಾವಿರೋದು ಕಡಬ ತಾಲೂಕು, ನಂದು ಬೆಳ್ತಂಗಡಿ ತಾಲೂಕು. ಇಲ್ಲೇ ನೋಡಿ, ನನ್ನ ಆಧಾರ್ ಕಾರ್ಡು ಇದೆ, ರೇಷನ್ ಕಾರ್ಡು ಇದೆ, ವೋಟರ್ ಐಡಿನೂ ಇದೆ. ಇವ್ರದೆಲ್ಲ ಕಡಬ ತಾಲೂಕು. ಬೆಳ್ತಂಗಡಿ ತಾಲೂಕು ಕಡಬ ತಾಲೂಕು ಈ ತರ ಮಾಡಿ ಇವಾಗ ನಾನು ಇಲ್ಲಿ ವಾಸವಾಗಿನಿ ಅಂತ ಒಂದು ಇದು ಮಾಡಿ ನನ್ನ ಮೇಲೆ ಹೈಕೋರ್ಟ್ ಆರ್ಡರ್ 56 ಕೇಸ್, ಒಂದಲ್ಲ ಎರಡಲ್ಲ, ಅಕ್ರಮವಾಗಿ ನಾನು ಇಷ್ಟು ಇದು ಮಾಡಿದೀನಿ ಅಂತೇಳಿ ನೋಡಿ ಮೇಡಮ್ ಅವರೇ. ಏನೆಲ್ಲ ಮೆನ್ಷನ್ ಮಾಡಿದ್ರಿ? ತುಂಬಾ ಮಾಡಿದ್ರೆ ಏನಂತ ಗೊತ್ತಿಲ್ಲ. ಎಷ್ಟೆಷ್ಟು ಆಫೀಸರಿಗೆ, ಒಂದು 5-6 ಜಿಲ್ಲಾ ವಸ್ತು ಆಫೀಸಿಗೆ, ಒಂದು ಅರಣ್ಯ ಇಲಾಖೆಗೆ, ಒಂದು ತಹಸೀಲ್ದಾರಿಗೆ, ಇನ್ಯಾರ್ಯಾರಿಗೆ ಒಟ್ಟು 5 ಜನದ ಮೇಲೆ 5ನೇಳು ನಾನು 4 ಕೇಸ್ ಮಾಡಿ ಹಾಕಿರೋದ್ ಕೇಸು. ಅಂತದ್ದೇನ್ ಮಾಡಿದೀನಿ ತೋರಿಸ್ಬೋದಲ್ಲ? ನಾನು ಬೆಳೆ ಬಾಳುವ ಲಕ್ಷಾಂತರ ಮರ ಇತ್ತಂತೆ, ಅದು ಧ್ವಂಸ ಮಾಡಿದೀನಂತೆ, ಅಕ್ರಮವಾಗಿ ಈ ಜಾಗವನ್ನ ಹಂಬಳಿಸಿದೀನಂತೆ. ಏನ್ ಸರ್, ಈ ಲೋಕದಲ್ಲಿ ಯಾರು ಸರ್ಕಾರ ಜಾಗದಲ್ಲಿ ಕುತ್ಕೊಂಡಿಲ್ಲ, ಒಳಗೆ ಹಾಕೊಂಡು ಬೇಲಿ ಮಾಡಿ ಬಿಲ್ಡಿಂಗ್ ಮಾಡಿದ್ದಾರೆ. ನನ್ ಬಿಲ್ಡಿಂಗ್ ಹೋಗ್ಲಿರಿ, ನನ್ ದಿರದ ಗುಡಿಸ್ಲು ಮನೆಯನ್ನ ದೂಕಾಕ್ ಹೋಗಿದ್ರೆ ಬದುಕಾಕ್ ಬಿಡದೆ. ಬಿಲ್ಡಿಂಗ್ ಮಾಡಿದವ್ರು ಇವತ್ತು ಹಾಯಾಗಿ AC ರೂಮಲ್ಲಿ ಇದ್ದಾರೆ. ಯಾಕೆ ಇದೇ ತಹಸೀಲ್ದಾರಿಗೆ ಅಕ್ರಮ ಆಗಿದೆ? ಯಾವ ಆಸ್ತಿಗಳು ಇಲ್ವಾ? ಇಲ್ಲ ಅಂತ ಅವ್ನು ಎದ್ದೆ ಮುಟ್ಟೆ ಹೇಳಿ, ನನ್ ಮುಂದೆ ಒಂದು ಎದ್ದೆ ಮುಟ್ಟೆ ಹೇಳಲಿ ಅವನು. ನಾಮ ಪಾಪದವ್ರಂದ್ರೆ ಏನ್ ಬೇಕಾದ್ರು ಮಾಡ್ತಾರೆ. ಇಷ್ಟು ಕೇಸು ಕೊಟ್ಟಿ ನೋಡಿ, ಅಶೋಕ್ ಆಚಾರ್ಯ ಅವ್ನ್ ಯಾವುದು ಬೆಳ್ತಂಗಡಿ ಎಂತದ ಊರಲ್ಲ, ನಮಗ ಅಷ್ಟು ಇಂಗ್ಲಿಷ್ ಬರಲ್ಲ. ಇದು 1ನೇ ಯಾರೋ ಇದ್ದಾರೆ, 2ನೇ 3ನೇ 4ನೇ, ಇದು 5ನೇ ನಮ್ಗೆ ರೇಣುಕಾ ವಿಶ್ವನಾಥ. ನನ್ನ ಆಧಾರ್ ಕಾರ್ಡ್ ಉಂಟು, ತನ್ನಿ, ನನ್ನ ಆಧಾರ್ ಕಾರ್ಡ್ ಅಲ್ಲಿ ಇದೆ. ಇದು ನನಗೆ ಬಂದದ್ದು ನೋಟಿಸು. ಆಗ್ಲಿ, ಇದು ನನ್ನ ನೋಟಿಸೇ ಆದ್ರೆ ನನ್ನ ಆಧಾರ ಪ್ರೂಫ್ ಉಂಟು. ನಂಗೆ ನ್ಯಾಯ ಕೊಡ್ಸೋ ತನಕ ನಾನ್ ಬಿಡಲ್ಲ. ನಾನು ಈ ಜಾಗದಲ್ಲಿ ನನ್ನ ಆಧಾರ ಇದ್ರೆ ಅವ್ನ್ ಮನೆ ಅಲ್ಲ, ನನ್ನನ್ನು ಕೊಂದಾಕ ಹೋಗ್ಲಿ. ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಬೇರೆ ಅಡ್ರೆಸ್ ಇದೆ, ಇದ್ರಲ್ಲಿ ಬೇರೆ ಅಡ್ರೆಸ್ ಇದೆಯಾ? ನನ್ನ ಮೂಲ ಅಡ್ರೆಸ್ ಶಿವಾಜೆ. ಈ ಅಡ್ರೆಸ್ ನೋಡಿ, ರೇಣುಕಾ ವಿಶ್ವನಾಥ್, ಕಾಪಿನ ಬಾಗಿಲು, ಕೊಕ್ರಾಡಿ ಗ್ರಾಮ. ಇದು ನನ್ನ ಅಡ್ರೆಸ್. ಅದೇ ಹೇಳಿದ್ನಲ್ಲ, ನೆಲ್ಲಾಡಿ ಪಂಚಾಯತಿಗೆ ಬರ್ಬೇಕು ತಹಸೀಲ್ದಾರು. ನಾನು ಇಲ್ಲಿಗೆ ವಾಸವಾಗಿದ್ದೀನಿ ಅಂತ ತೋರಿಸ್ಕೊಡ್ಬೇಕು. ಅವನು ಹೊಟ್ಟೆಗೆ ಅನ್ನ ತಿನ್ನೋನಾದ್ರೆ ಬರ್ತಾನೆ, ಇಲ್ಲ ಅಂದ್ರೆ ಅವನು ಹೊಟ್ಟೆಗೆ ಅನ್ನ ತಿನ್ನೋನಲ್ಲ. ಅವನು
ನಮಗೂ ನಾಲ್ವೆಜ್ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಬರ್ತದೆ, ಕನ್ನಡತಿಯಾಗಿ ಕನ್ನಡನೂ ಬರುತ್ತೆ, ಕೆಟ್ಟ ಮಾತಲ್ಲಿ ಭಯಕ್ಕೂ ಬರುತ್ತೆ. ಇವತ್ತು ಏಕಾಏಕಿಯಾಗಿ ಅವ್ರು ನಮ್ಮ ಮನೆ ಹಾಳು ಮಾಡಿದ್ನಲ್ಲ, ಅವನು ಸಂಸಾರ ನಮ್ಮ ಕಣ್ಣೀರಲ್ಲಿ ದೇವರನ್ನು ನಮ್ಮ ಕಣ್ಣೀರಲ್ಲಿ ಹಾಳಾಗಿ ಹೋಗ್ತಾನೆ. ಇದು ಮಾತ್ರ ಸತ್ಯ. ಎಲ್ಲಿವರೆಗೆ ಹೋರಾಟ? ನಮ್ಮ ಮನೆ ಆಗೋವರೆಗೂ ಹೋರಾಟನೇ ಬಿಡಲ್ಲ. ಇಲ್ಲ, ತಹಸೀಲ್ದಾರ್ ಆಫೀಸ್ ಮುಂದೆ ನಮ್ಮ ಕುಟುಂಬದೆಲ್ಲರೂ ಪೆಟ್ರೋಲ್ ಹಾಕಿ ನಮ್ಮ ಜೀವನ ಸ್ವದಿನ ಮಾಡಿಕೊಳ್ಳುತ್ತೇವೆ. ಇದು ಮಾತ್ರ ಸತ್ಯ. ಇಷ್ಟೇ ಅಮ್ಮ, ನಂದು 2 ಮಾತು ಹೇಳಿ ಮುಗಿಸ್ತೇನೆ. ನಂಗೆ ನ್ಯಾಯ ಬೇಕು, ನೀವು ನಮಗೆ ನ್ಯಾಯ ಕೊಡಿಸಿ. ನಾವೇನು ಕೇಳಲಿಲ್ಲ, ಆಸ್ತಿ ಒಡವೆ ಕೇಳಲಿಲ್ಲ, ನಮಗೆ ನ್ಯಾಯ ಬೇಕು. ನನಗೆ ಕೂರ್ಲಿಕ್ಕೊಂದು ನೋಡಿ, ರೋಡಲ್ಲಿ ಅನ್ನ ಮಾಡಿ ಊಟ ಮಾಡಿದ್ದೀವಿ, ನಮ್ಗೆ ಯಾರು ಕೊಡ್ತಾರೆ ನ್ಯಾಯ? ದೇಶದ ನಾವೊಂದು ಪ್ರಜೆ ಅಲ್ವಾ? ತಹಸೀಲ್ದಾರ್ ನಮ್ಮನ್ನು ಕಾಪಾಡೋರು ನಮ್ಮನ್ನು ಹೊಟ್ಟೆ ಮೇಲೆ ಕಲ್ಲಾಕಿದ್ರೆ ನಾವು ಹೇಗ್ ಬದುಕ್ಬೇಕು? ಇಲ್ಲ, ನಮಗೆ ಒಂದು ನ್ಯಾಯ ಸಿಗೋವರೆಗೂ ಈ ಹೋರಾಟ ಬಿಡಲ್ಲ. ಹೋರಾಟ 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 ಹೋರಾಟ. ನಾನ್ ಕೇಳಿದ್ರೆ ಯಾವಾಗ ಹೇಳಿದ್ರು? ಯಾವಾಗ? ಇದೊಂದು ಆಯ್ತು, 1 ವರ್ಷದ ಮೇಲೆ ಆಯ್ತು ಹೇಳಿ. ಹೀಗೆ ಹೇಳಿದ, ನೋಡೋಣ ಅಂದೆ. ಯಾಕಾಗುತ್ತೆ, ನಾವೇನು ಕಳ್ತನದಲ್ಲೇ ಕೂತಿದ್ದಲ್ಲ ಅಂದೆ. ಹೇಳಿ ಅದ್ಯ ಮನೆ ಹೊಡಿಲಿಕ್ಕೆ ಏನು ನಿಮ್ಮ ಹತ್ರ ಪ್ರೂಫ್ ಇದೆ ಅಂತ ಹೇಳಿ 1 ವಾರಕ್ಕೆ ಇದನ್ನೆಲ್ಲ ಕಳ್ಸಿದ್ರು. ಒಂದು ಇಷ್ಟು ಫಾರಂ ಇದು ಒಮ್ಮೆಲೆ ನಮ್ಗೆ ತೂಕ ನಾನೆಂತದೋ ನನಗೆ ಆಫರ್ ಸಿಕ್ಕಿದೆ ಅಂತ ಹೇಳಿದೆ ನಮ್ಮ ಮನೆಯವರಲ್ಲಿ. ನೋಡುವಾಗ ಇದು ಕೋಟಾದೇಶ ರೇಣುಕನ್ ಆಯ್ತು ಹೇಳಿ. ನನ್ನ ಮನೆ ಇದ್ದೇವಲ್ಲ, ಇದ್ರೆ ಹೊಡಿಲ್ಲ, ನನಗೆ ತಲೆ ಬಿಸಿ ಹಾಕಮ್ಮ. ನನ್ನ ಮನೆನೇ ಇಲ್ಲ ಅಂದ್ಮೇಲೆ ನನ್ನ ಮನೆ ಹೊಡಿತೀನಿ ಅಂತ ಬೆದರಿಕೆ ಹಾಕಿದ್ರೆ ಏನ್ ಲಾಭ ಇದೆ? ಇವತ್ತು ಏಕಾಏಕಿ ಬಂದು ಹೊಡೆದದ್ದು ಯಾರ ಹೊಟ್ಟೆ ಮೇಲೆ? ನನ್ನ ಹೊಟ್ಟೆ ಮೇಲೆ, ನನ್ನ ತಂದೆ ತಾಯಿ ಹೊಟ್ಟೆ ಮೇಲೆ. ಈಗ ನನ್ನ ಮನೆನೂ ಬೇಕು, ನನ್ನ ತಂದೆ ತಾಯಿ ಮನೆನೂ ಬೇಕು. ಒಂದೇ ಮನೆ ಆಗ್ಲಿಕ್ಕೆ ನಾ 2 ಮನೆ ಮಾಡಿ ಬಿಡ್ತೀನಿ. ಇದು ಮಾಡೋ ಸತ್ಯ. ಯಾಕೆ ಗೊತ್ತಾ? ಇವತ್ತು ಅಷ್ಟು ಮನೆ ಕಟ್ಟಬೇಕಾರೆ ಈಗ ಆಗ್ತದ? ಮಾಡಿ ಕೊಡ್ತಾರ ಅವರು? ಮಾಡ್ಬೇಕು, ಬಿಡಲ್ಲ. ಅಷ್ಟೇ ತರ ಮನೆ ನಮಗೆ ಮಾಡಿ ಇನ್ನೊಂದು ಮನೆನೂ ಮಾಡಿ ಕೊಡ್ಬೇಕು. ಯಾಕೆ ರೇಣುಕನ್ ಮನೆ ಬೇಕಲ್ಲ ಈ ಜಾಗದಲ್ಲಿ, ಅವ್ನು ಮಾಡಿ ಕೊಡ್ಲಿ. ಅಶೋಕಾಚಾರಿ ಬರ್ಲಿ, ಇವ್ರು ಯಾರವರು ತಹಸೀಲ್ದಾರ್ ಅವ್ರು ಬರ್ಲಿ, ರೇವಣಿ ಇನ್ಸ್ಪೆಕ್ಟರ್ ಬರ್ಲಿ, ಪೊಲೀಸ್ ಅವರು ಬರ್ಲಿ, 40 ಜನ ಪೊಲೀಸ್ ಬಂದ್ರಲ್ಲ ಅವರು ಬರ್ಲಿ. ಹೆಣ್ಮಕ್ಳಿಗೆ ದೌರ್ಜನ್ಯ ಆಗುವಾಗೆಲ್ಲ ಅವನೇ ನಮ್ಮನ್ನ ಎಳ್ದಿ ನಾಯಿಗಳನ್ನ ಬಿಸಾಡ್ದಂಗೆ ಬಿಸಾಡಿದ್ರು. ನಮ್ಮ ಐಟಮ್ ಮುಟ್ಲಿಕ್ಕಿಲ್ಲ. ಬನ್ನಿ ಅಮ್ಮ ನೀವು ಹೊರಗೆ, ನಿಮಗೆ ಮನೆ ಮಾಡಿ ಕೊಡ್ತಾರೆ. ಎಲ್ಲಾ ತಗೊಂಡ್ರು. ಸಂಜೆವರೆಗೆ ನಮಗೆ ಊಟ ನೀರಿಲ್ಲ. ನೆರೆಯವರವ್ರ ಮನೆಯವರೆಲ್ಲ ನೀರು ಕೊಟ್ಟಿದ್ದು ನಮಗೆ. ನೀರೆಲ್ಲ ಗುಚ್ಚಿ ಡ್ರಮ್ ನೋಡಿ ಹೇಗೆ ಒಡೆದು ಪುಡಿ ಮಾಡಿದ್ದಾರೆ. ಇಂದ 3-4 ಡ್ರಮ್ ಹುಡಿಯಾಗಿದೆ. ಇದು ರೇಣುಕಾ ಅಂತೇಳಿ ನನ್ನ ಮೇಲೆ ಹೈಕೋರ್ಟ್ ಇಂದ ಬಂದ ಆದೇಶ. ಇದರಲ್ಲಿ 56 ಕೇಸ್ ರೇಣುಕನ ಮೇಲೆ ನನ್ನ ಮೇಲೆ ಹಾಕಿದ್ದಾರೆ. ಏನ್ ಕಾರಣ ಅಂತ ಕೇಳಿದ್ರೆ 1 by 1 ಒಟ್ಟು 5 ಜನಕ್ಕೆ ಇದು ಕೇಸು. 5ನೇ ಪಾರ್ಟಿ ನಾನು, ಮತ್ತೆ 4ನೇ ಪಾರ್ಟಿ ಇದ್ರಲ್ಲಿ ಹೆಸರು ಉಂಟು. ನಾನು ಅಕ್ರಮವಾಗಿ ಬೆಳೆ ಬಾಳುವ ಮರ ಕಟ್ಸಿದೀನಿ, ಮನೆ ಮಾಡಿದೀನಿ, ಅಕ್ರಮವಾಗಿ ಮನೆ ಕಟ್ಟಿದೀನಿ ಅಂತೆಲ್ಲ ನನ್ನ ಮೇಲೆ ಪುಗಾರು. ಮತ್ತೆ ಲಕ್ಷಾಂತರ ರೂಪಾಯಿ ಅದು ಬೆಳೆ ಬಾಳದು, ಅದು ಎಂತೆಂಥದ್ದು ಮರಗಳು ಹೋಗಿದ್ದಾವೆ. ತುಂಬಾ ಬಗೆ ಒಟ್ಟು 56 ಕೇಸು ನನ್ನ ಮೇಲೆ ಹಾಕಿರೋದು. ಇಲ್ಲಿದೆ ನೋಡಿ, ಯಾರ್ಯಾರೋ ಇದ್ದಾರೆ. ಅವ್ರ ಹೆಸರು ನಮ್ಗೆ ಅಷ್ಟು ಬರಲ್ಲ ಓದ್ಲಿಕ್ಕೆ. ಬಂದಿದ್ರೆ ನೀವು ಸ್ವಲ್ಪ ಓದ್ಕೋಬಹುದು. ಅವ್ರ ಹೆಸರೆಲ್ಲ ನಮಗೆ ಇಂಗ್ಲಿಷ್ ನಮಗೆ ಬರಲ್ಲ. ಇದು 2-3 ಪಾರ್ಟಿ ಇದ್ದಾರೆ, 3-4 ಪಾರ್ಟಿ ಇಲ್ಲಿದ್ದಾರೆ. ಇಲ್ಲಿ ಅವರಿಗೂ ಕೇಸ್ ಮಾಡಿದಾನಂತೆ. ಹಾಗಾದ್ರೆ ಅವ್ರ ಆಸ್ತಿ ಮನೆ ಹೊಡೆದ್ರ ನ್ಯಾಯ ಅಂದ್ಮೇಲೆ ಎಲ್ಲರಿಗೂ ಒಂದೇ ಅಲ್ಲ. ಅವ್ರ ಆಸ್ತಿ ಮನೆ ಹೊಡೆದಿದ್ದಾರ? ಅವ್ರು ಮುಟ್ಟಿರ್ತಾರ, ಹೋಗಿ ಅವ್ರು ಮಾತಾಡ್ತಾರ ಅವರಲ್ಲಿ, ಸರಿ. ಆದ್ರೆ ಲಾಸ್ಟಿಗೆ ಯಾರು? ಪಾಪ ಬಡವರ ಬಂಧು, ರೈತ ಬಂಧು ಅಂತಾರೆ. ರೈತರಾದ್ರೂ ನಾವು ಭಿಕ್ಷೆ ಬೇಡಿದ್ರು ಪರವಾಗಿಲ್ಲ, ಇಂಥ ಅನ್ಯಾಯ ಮಾಡಿಲ್ಲ ನಾವು ಯಾರಿಗೂ. ಬಂದವರಿಗೆ ಒಂದೊತ್ತು ಊಟನಾಗ್ಲಿ ಕೈಲಿರೋ ದುಡ್ಡನ್ನ ಕೊಡ್ತೀವಿ, ಬಡವರೇ ನಾವು. ಆದ್ರೆ ನಮ್ಮ ಮನೆಯನ್ನು ಇವತ್ತು ಹೊಡೆದಾಕಿ ಹೋಗಿ, ಈಗ ನಾನು ಈ ಮನೇಲಿ ವಾಸವಾಗಿದ್ದೀನ, ನಂಗೆ ನ್ಯಾಯ ಕೊಡ್ಸಿ. ನಾನು ಈ ಜಾಗದಲ್ಲಿ ವಾಸವಾಗಿದ್ರೆ ನಾನು ನೀವು ಹೇಳಿದಲ್ಲೇ ಪ್ರಾಣ ಬಿಡ್ತೇನೆ. ಈಗನೇ ಬೇಕಾದ್ರೆ ಹೇಳಿದ್ರೆ ನಾನು ಈ ಜಾಗದಲ್ಲಿ ಇದ್ದೀನಿ ಅಂದ್ರೆ ಪ್ರಾಣ ಬಿಡ್ತೇನೆ. ನಾನಿಲ್ಲಿಲ್ಲ ನೋಡಿ, ನನ್ನ ಅಡ್ರೆಸ್ಸು ಇಲ್ಲಿದೆ. ಇದು ನನ್ನ ಮೂಲ ಅಡ್ರೆಸ್. ಈ ಅಡ್ರೆಸ್ಗೂ ಈ ಅಡ್ರೆಸ್ಗೆ ಏನು ವ್ಯತ್ಯಾಸ ಇದೆ ಅಂತ ನೋಡಿ ನಂಗೆ ನ್ಯಾಯ ಕೊಡಿ. ನಾನಿಲ್ಲಿ ವಾಸವಾಗಿದ್ದೀನಿ ಅಂದ್ರೆ ಹೇಳಿದ್ನಲ್ಲ, ಇದು ಹೇಳೋ ಮಾತು ಸುಳ್ಳಲ್ಲ. ನಾನು ಹೇಳೋ ಮಾತನ್ನೇ ಮಾಡೋದು. ಯಾಕಂದ್ರೆ ನಮಗೆ 2 ನಾಲ್ಗೆ ಇಲ್ಲ. ಅವ್ರು ಹೇಳಿದ್ರಲ್ಲ ಊರು ಬಿಟ್ಟು ಬಂದೊಳಗೆ ಕೇಳ್ತಿರೋದು. ಸರ್, ನನ್ನ ಅಡ್ರೆಸ್ ಇದು. ನೀವು ಮನೆಯನ್ನು ಹೊಡೆದಾಕಿರೋದು ಈ ಅಡ್ರೆಸ್ ಅಲ್ಲಿ. ನಾನು ಇದೀನ ಅಂತ ಬಂದು ನೀವು ಪರೀಕ್ಷೆ ಮಾಡದೆ ಹೋದ್ರೆ ನಿಮ್ಮ ತಾಲೂಕ್ ಆಫೀಸ್ ಎದ್ರೆ ಬಂದು ನಾವು ಬೆಂಕಿ ಹಾಕೊಂಡು ಸೂಸೈಡ್ ಮಾಡ್ಕೊಂಡು ಸಾಯ್ತೇನೆ. ನಾನು ಈ ಗ್ರಾಮದಲ್ಲಿ ಇದ್ದೀನಿ ಅಂತ ನೀವು ತೋರಿಸಿ ನನಗೆ ಮಾಜೂರು ಮಾಡಿ ಕೊಡ್ಬೇಕು. ಪೋಸ್ಟ್ ಮಾರ್ಟಮ್ ಮಾಜೂರು ಆಗುವಾಗ ಯಾವ ಊರಿಂದ ಬಂದೆ ಅಂತ ಕೇಳಿ ಬರ್ಸ್ಕೊಂತಾರೆ. ಹಾಗೆ ಏಕಾಏಕಿ ನನ್ನ ಮನೆ ಪೋಸ್ಟ್ ಮಾರ್ಟಮ್ ಮಾಡೋಗಿದ್ದೀರಲ್ಲ, ನಾನು ಈ ಗ್ರಾಮದಲ್ಲಿ ಇದ್ದೀನಾ?
ಹೊಟ್ಟೆಗೆ ಏನ್ ತಿಂತೀರಾ ನೀವು? ನಾನು ಈ ಗ್ರಾಮದಲ್ಲಿ ಇದೀನಾ? ಇದ್ರೆ ನಾನು ಬಂದು ತೋರಿಸಿ ನೀವು. ನಾನ್ ನಿಮ್ ಗ್ರಾಮದಲ್ಲಿ ಇದೀನಿ ಅಂದ್ರೆ ಬಂದು ಹೊಡೀರಿ ಮನೆನ. ನನ್ನ ಅಪ್ಪ ಅಮ್ಮನ ಮನೆ ಹೊಡೆದಿದ್ದೀರಲ್ಲ, ಯಾವ ಕಾರಣಕ್ಕೆ? ಯಾಕೆ ಅವ್ರು ಬದುಕಬಾರ್ದ? ನೀವು ಮಾತ್ರ ನಿಮ್ ಹೆಂಡತಿ ಮಕ್ಳು AC ರೂಮಲ್ಲಿ ಕೂರ್ಬೇಕು, ನಮ್ಮಂತವ್ರಿಗೆ ಮನೆ ಇಲ್ದೆ ಇವತ್ತು ಬಿಕ್ಕಾರಿ ಹಾದಿ ಮೇಲೆ ಕೂರ್ಸಿದಿರಲ್ಲ. ಇದಕ್ಕೆ ನೀವು ಉತ್ತರ ಕೊಡ್ಲೇಬೇಕ್ರಿ, ಬಿಡಲ್ಲ. ಎಲ್ಲಿ ತನಕ ಹೋರಾಟ ಆತ ಮಾಡೇ ಮಾಡ್ತೀವಿ. ನೋಡಿ, ನನ್ನ ಈ ಅಡ್ರೆಸ್ ಅಲ್ಲಿ ನಾನು ಇದ್ದಿದ್ದೀನಿ ಅಂತ ನೀವೇನಾದ್ರು ಒಂದು ಸಾಸಿವೆ ಭಾಗ ತೋರಿಸಿ, ನಾನು ಅದೇ ಕ್ಷಣ ನಿಮ್ಮ ಮುಂದೆನೇ ಪ್ರಾಣ ಬಿಡ್ತೀನಿ. ಇಲ್ಲ, ಈ ಅಡ್ರೆಸ್ ಅಲ್ಲಿ ಇರೋದು ಹೌದು ಅಂತ ಪ್ರೂವ್ ಆದ್ರೆ ನೀವು ಇರೋ ಜಾಗದಲ್ಲಿ ನನ್ನ ಪ್ರಾಣ ಬಿಟ್ಟು ನಿಮ್ಮನ್ನ ನೋಡಿ ದೊಡ್ಡ ದೊಡ್ಡ ಕೇಸ್ ಮಾಡಿ ಇನ್ನ ಕೊನೆವರೆಗೂ ನೀವು ಬದುಕಬಾರ್ದು. ಹಾಗೆ ಮಾಡ್ತೇನೆ ನಾನು. ಮನೆ ಬಂದು ಮರ್ಯಾದನ್ನ ಮನೆ ಮಾಡಿ ಕೊಡಿ. ಮನೆ ಮಾಡದೆ ಬಿಡಂಗಿಲ್ಲ ನಾವು. ಯಾರು ನಮ್ಮನ್ನ ಹೇಳಿದ್ರಲ್ಲ ನಾಯಿ ತರ ಹೊರಗೆ, ಆಗ ನಿಮ್ಗೆ ನಿಯತ್ತಿರ್ದಿಲ್ಲ. ಹೇಗೆ ಕಳ್ಳನಾಗೆ ಹೋಗಿ ಕೂರ್ಬಾರ್ದು. ಏಕಾಏಕಿ ಬರ್ರಿ ನಾವ್ ಇರೋ ಜಾಗಕ್ಕೆ. ಯಾಕೆ ನಿಮ್ಗೆ ಆಗಲ್ವಾ? ನೀವೊಂದು ಅಧಿಕಾರಿ ಅಲ್ವಾ? ಬನ್ನಿ, ನಾವು ದಂಡನೆ ಕೂತಿದೀವಲ್ಲ, ಬನ್ನಿ ನ್ಯಾಯ ಕೊಡಿ. ನ್ಯಾಯ ಕೊಡ. ದೇವನೇ ಈ ತರ ಮಾಡಿದ್ರೆ ಮತ್ತೆ ಎಲ್ಲಿಂದ ನಿಮ್ಮಿಂದ ನ್ಯಾಯ ಸಿಗುತ್ತೆ ನಮಗೆ? ನಿಮ್ಮಂತವ್ರಿ ಇಂಥ ಜೀವನ ಮಾಡಕ್ಕಿಂತ ನೇಣಕ್ಕಂತ ಸಾಯ್ಬೋದ್ರಿ. ಎಷ್ಟು ಮನೆಗೆ ಹಾಳು ಮಾಡಿದೀರಾ. ಈಗ ನನಗೆ ಒಂದಿದೆಯಲ್ಲ ಈ ತರ, ಈ 4 ಮನೆಯನ್ನು ಧ್ವಂಸ ಮಾಡಿದೀರಾ ಇಲ್ಲ ಕೇಳಿದೀರಾ ಅವ್ರನ್ನ? ಯಾಕಂದ್ರೆ ಅವ್ರದ್ದು ಪವರ್ ಉಂಟು, ನಮ್ಮ ಹತ್ರ ಏನು ಇಲ್ಲ. ಲಂಚ ಕೊಟ್ರೆ ಆಗ್ತಿತ್ತಲ್ಲ ನಿಮಗೆ? ನಮ್ದು ರಕ್ತ ನಿಮಗೆ ಬೇಕು, ಅವ್ರ ನೆಕ್ಕ ಚೆನ್ನಾಗಿರ್ತಿತ್ತು. ಲಂಚ ಕೊಟ್ಟಿಲ್ಲ ನೋಡಿ, ಇವತ್ತು ಬಂದು ನಮ್ಮ ಮನೇನ ಹೊಡೆದಾಕಿದ್ದೀರಾ. ಮಾಡಿ ನಿಮಗೊಂದು ಕಾಲ ಬರುತ್ತೆ, ನನಗೊಂದು ಕಾಲ ಬಂದಿದೆ. ಒಳ್ಳೇದೇ ಮಾಡಿದೀರಾ. ಮನೆ ಕಟ್ಟುವರೆಗೆ ಬಿಡ. ಹೋರಾಟ 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 ಹೋರಾಟ. ನಾವು ಈ ಶಿವಾಜಿಯಲ್ಲಿ ಕೆಲಸ ಮಾಡ್ತಿದ್ವಿ. ಶಿವಾಜಿ ಅಂದ್ರೆ ಅಲ್ಲಿ AC ಕೊರಿಯನ್ ಅಂತ ನಮ್ಮ ದನಿ. ಅಲ್ಲಿ ಒಂದು 5 ವರ್ಷ ನಾವು ಕೆಲಸ ಮಾಡಿದೀವಿ. 5 ವರ್ಷ ಹೇಗೆ ಅಂದ್ರೆ ಒಂದು ಜೈಲಲ್ಲಿ ಕೈದಿ ಹಾಗೆ ಇದ್ವಿ. ಯಾರು ಹೋಗ್ಲಿಕ್ಕಿಲ್ಲ, ಯಾರು ಬರ್ಲಿಕ್ಕಿಲ್ಲ. ಅಪ್ಪ ಅಮ್ಮ ಬಂದ್ರು ಸಹ ವಾಪಸ್ ಕಳಿಸ್ಬೇಕು. ಬಂದಿದ್ದಾರೆ ತುಂಬಾ ಸತಿ ನನ್ನನ್ನು ನೋಡ್ಲಿಕ್ಕೆ, ವಾಪಸ್ ಕಳಿಸಿದ್ದಾರೆ. ಬರಂಗಿಲ್ಲ, ನನ್ನ ಜಾಗ ಬರ್ಲಿಕ್ಕಿಲ್ಲ. ಹೀಗೆ ನಮ್ಗೆ 5 ವರ್ಷ ಇದ್ವಿ. ಸಾಕಾಯ್ತು ನಮ್ಗೆ. ಲಾಸ್ಟ್ ವರ್ಷಕ್ಕೆ ಬೇಡ ನಮ್ಗೆ ಇಂಥ ಕೆಲ್ಸನೇ ಬೇಡ ಅಂತ ಅಷ್ಟು. ಹಾಗೆ ಇರುವಾಗ ಲಾಸ್ಟ್ ಟೈಮಿಗೆ ನನ್ನ ಯಜಮಾನರ ಅಳಿಯ ಬಂದ, ಕಾರಲ್ಲಿ ಬಂದದ್ದವ ಬೆಂಗಳೂರಿಂದ. ಒಳಗಡೆ ಬಿಡಬಾರ್ದು ಅಂತ. ಸರ್ ಇವತ್ತು ಹೋಗ್ತಾರೆ, 2 ದಿವಸ ಇದ್ದು. ನಮ್ಮನ್ನು ನೋಡದೆ ತುಂಬಾ ವರ್ಷ ಆಗಿದೆ. ನಾವ್ ಇಲ್ಲಿ ಬಂದೆ 10 ವರ್ಷ ಆಗಿದೆ. ನಿಮ್ಮ ಜಾಗಕ್ಕೆ ಬಂದು 5 ವರ್ಷ ಆಗಿದೆ. 15 ವರ್ಷ ನಾವು ಮುಖ ನೋಡಿಲ್ಲ. ಒಮ್ಮೆ ಇದ್ದು ಹೋಗ್ತಾರ. ಸುಬ್ರಹ್ಮಣ್ಯಕ್ಕೆ ಬಂದವರು. ಅಂದಿದ್ ಬಾಟಿ ಗೇಟಿಂದ ಹೊರಗೆ ಕಾರ್ ನಿಲ್ಸ್ಬೇಕು ಅಂದ್ರು. ಹಾಗೆ ನಿಲ್ಸಿದ್ವಿ. ಬಂದ್ರು, ಏಕಾಏಕಿ ಬಂದು ಅವನನ್ನು ಡಿಕ್ಲೇರ್ ಮಾಡಿ ಇವಾಗ್ಲೇನೆ ನೆಂಟರುಗಳಿಗೆ ಹೇಳಿದ್ರು. ನಮ್ಗೆ ಬೇಜಾರಾಯ್ತು. ಸರ್ ಇವತ್ತು ಇಷ್ಟು ನಿಯತ್ತಲ್ಲಿ ನಾವು ಕೆಲಸ ಮಾಡಿ ನಮ್ಗಿದೆ ನಂಬಿಕೆಯ? ನಿಮ್ಮ ನಂಬಿಕೆಗೆ ನಮ್ಗೆ ಬೇಡ. ಅವರ ಚಾವಿ ಗೀವಿ ಎಲ್ಲ ಇಟ್ಟು ಉಟ್ಟ ಬಟ್ಟೆಯಲ್ಲೇ ಹೊರಗೆ ಬಂದ್ವಿ. ಹೊರಗೆ ಬಂದು ನಮ್ಮಷ್ಟಿಗೆ ಅಪ್ಪನ ಮನೆಗೆ ಹೋಗ್ತೀವಿ ಅಂತ. ಆಗ ಅವ್ರು ಹೇಳಿದ್ರು, ನೀನ್ ನನ್ನ ಜಾಗ ಬಿಟ್ಮೇಲೆ ಅನ್ನ ತಿನ್ಲಿಕ್ಕೆ ಆಗೋದಿಲ್ಲ ಅಂತ. ಅವರ ಜಾಗದಲ್ಲಿ ಅನ್ನ ಸಿಗುತ್ತೆ, ಬೇರೆ ಜಾಗದಲ್ಲಿ ಅನ್ನ ಸಿಗಲ್ಲ. ಆ ಒಂದು ಬಿಟ್ಟಿದ ಮರುದಿನದಿಂದ ನನಗೆ ಈ ತರ ಕೇಸ್ ಆಗಿರೋದು. ಅವರ ಮುಖಾಂತರವೇ ಕೇಸ್ ಬೇರೆಯವ್ರ ಹತ್ರ ಮಾಡ್ಸಿರೋದು. ನಾನೆಲ್ಲೂ ಬದುಕಬಾರ್ದು. ಹಾಗಾದ್ರೆ ಅಪ್ಪ ಅಮ್ಮ ಜಾಗ ತಗೊಂಡಿದ್ದು ಅವರಿಗೆ ಗೊತ್ತಿದೆ. ನಾನು ಈ ಕಡೆ ಹೋಗ್ಬಿಡ್ತೀನಿ ಅಂತೆಲ್ಲ ನನ್ನ ಎಲ್ಲೂ ಹೋಗದೆ ಬರ್ದೆ ಕಟ್ಟಾಕಿದ್ದಾರೆ. ಈಗ ನಾನಲ್ಲಿ ಕಾಲಿನ ಹೊರಗೆ ಇಟ್ಟ ತಕ್ಷಣವೇ ಕೇಸ್ ಮಾಡಿದ್ದಾರೆ ನನ್ನ ಮೇಲೆ. ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ, ವಿಶ್ವನಾಥ ಹೆಸರು ಯಾರಿಗೂ, ಈ ಊರಲ್ಲಿ ಯಾರಿಗೂ ಸಾಧಾರಣ ಗೊತ್ತಿರಕ್ಕಿಲ್ಲ. ಅಪ್ಪನ ಮನೆಗೆ ಬರ್ತೀನಿ ಹೋಗ್ತೀನಿ. ಇದು ಮೂಲ ಕಾರಣ AC ಕೊರಿಯನ್. ಯಾಕೆ ಅಂದ್ರೆ ನಮ್ಗೆ ಅಲ್ಲಿ ಮಾನಸಿಕ ಹಿಂಸೆ. ಹಾಗೆ ಅವರಿಗೆ ಹೆಣ್ಮಕ್ಳ ಮೇಲೆ ಸ್ವಲ್ಪ ಬೇರೆ ತರ. ಅದಕ್ಕೆ ನಾವು ಉಲ್ಲಕ್ನ ಕೊಡ್ಬೇಕು ಅವರಿಗೆ. ನಾವು ಅದಕ್ಕೆ ರೆಡಿ ಇಲ್ಲ. ನಾವೇ ಕಸ ಗುಡಿಸ್ಬೇಕು, ನಾವೇ ಚಹಾ ಮಾಡ್ಬೇಕು. ಗಂಡ್ ಮಕ್ಳು ಹೋಗ್ಲಿ, ಅವಳಿಗೆ ಸಂಬಳ 300 ರೂಪಾಯಿ, ನಿನಗೆ 400 ರೂಪಾಯಿ, ನೀನ್ ಬರ್ಬೇಡ ಅವಳನ್ನೇ ಕರ್ಸು ಅನ್ನೋರು. ನಮಗೆ ಬಹಳ ಹೆಣ್ಮಕ್ಳಿಗೆ ಒಂದು ಏನೆಲ್ಲ ಆಗ್ಬೋದು ಆ ತರದ ಹೇಳಲಿಕ್ಕೆ, ನಮ್ಮ ಮರ್ಯಾದಕ್ಕೆ ಹೇಳಲಿಕ್ಕೆ ಧೈರ್ಯನೂ ಇತ್ತು. ಇಷ್ಟು ದಿವಸ ಯಾಕೆ ಹೇಳಿಲ್ಲ ಅಂತ ಕೇಳ್ಬೋದು. ಇದೇ ಒಂದು ಭಯ. ಯಾಕಂದ್ರೆ ಮೊನ್ನೆ 1 ವರ್ಷ ಹಿಂದೆ ಅಲ್ಲಿ ಕೊಲೆ ಆಗಿದೆ. ನಮ್ಮನ್ನ ಹಾಗೆ ಮಾಡಿದ್ರೆ ಯಾವ ಗ್ಯಾರಂಟಿ? ನಮಗೂ ಮಕ್ಕಳು ಮರಿ ಅಪ್ಪ ಅಮ್ಮ ಬೇಕಲ್ಲ. ದುಡ್ಡಿದ್ದವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಹೀಗೆಲ್ಲ ಆಗಿ ನನಗೆ ಅರ್ಧ ಈ ನನ್ನ ಜಾಗ ಹೋಗ್ಲಿ ಕಾರಣ ಆ ವ್ಯಕ್ತಿ AC ಕೊರಿಯನ್ನೇ. ನಂಗೆ ನ್ಯಾಯ ಕೊಡಿಸ್ಬೇಕು. ಸರ್ಕಾರ ಇವತ್ತು ಹೀಗೆ ಮಾಡಿದೆಲ್ಲ, ಅದೇ ಸರ್ಕಾರ ಈ ಮನೆ ಮಾಡಿ ಕೊಡ್ತದೆ. ಕೊಡ್ಲೇಬೇಕು ಸರ್, ಬಿಡಲ್ಲ ಅಷ್ಟರವರೆಗೆ. ನಿಜವಾಗ್ಲೂ ಈ ಕುಟುಂಬದ ಕತೆ ಕೇಳಿದ್ರೆ ಬಹಳ ಬೇಜಾರಾಗುತ್ತೆ. ಒಂದು ಗುಡಿಸಲು, ಅದರಲ್ಲಿ ಸುಖ ಜೀವನ,
ಅದನ್ನ ಏಕಾಏಕಿ ಈ ರೀತಿಯಾಗಿ ಧ್ವಂಸ ಮಾಡಿದ್ರೆ ಯಾವ ರೀತಿ ಬದುಕ್ಬೇಕಪ್ಪ ಅನ್ನುವಂಥದ್ದು. ಜೊತೆಗೆ ಸರಿ, ಅದೇನೋ ಕಾನೂನಿದೆ, ಅದನ್ನ ಪಾಲನೆ ಮಾಡ್ಬೇಕು, ನಾವು ತಯಾರಿದ್ದೀವಿ, ಆದ್ರೆ ಅದರ ಪಾಲನೆ ಬಗ್ಗೆನೇ ನಮ್ಗೆ ಮಾಹಿತಿ ಕೊಟ್ಟಿಲ್ಲ ಅಲ್ವಾ ನೀವು ಅನ್ನುವಂಥ ವಿಚಾರವನ್ನ ಈ ಮನೆಯವ್ರು ಹೇಳ್ತಾ ಇರುವಂಥದ್ದು. ನಿಜವಾಗ್ಲೂ ಬಹಳಷ್ಟು ಬೇಸರ ಆಗುತ್ತೆ ಇವ್ರು ಮಾತಾಡೋದು ಕೇಳಿದ್ರೆ. ಯಾಕಂದ್ರೆ ನಾವು ಕಾನೂನಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತೀವಿ, ಗೌರವ ಕೊಡ್ತೀವಿ, ಕಾನೂನಿನ ಏನೆಲ್ಲ ಪರಿಪಾಠ ಇದೆ ಅದೆಲ್ಲವನ್ನ ಕೂಡ ನಾವು ಪಾಲನೆ ಮಾಡ್ತೀವಿ. ಆದ್ರೆ ಆ ಪಾಲನೆ ಮಾಡೋದಕ್ಕೂ ಅವಕಾಶ ಕೊಡದೆ ಏಕಾಏಕಿ ಬಂದ್ಬಿಟ್ಟು ನಮ್ಮನ್ನೆಲ್ಲರನ್ನ ಎಳ್ಕೊಂಡು ಹೋಗಿ ಇಡೀ ಮನೆಯನ್ನ ಧ್ವಂಸ ಮಾಡುವಂತ ಕೆಲಸ ಮಾಡಿದಾರಲ್ಲ, ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು ಕೂಡ ಈ ಮನೆಯವರಿಗೆ ಗೊತ್ತಿಲ್ಲ ಅನ್ನುವಂಥ ವಿಚಾರ ಕೇಳಿದ್ರೆ ಬಹಳಷ್ಟು ಬೇಜಾರ್ ಅನ್ಸುತ್ತೆ. ನಿಜವಾಗ್ಲೂ ಇದಕ್ಕೆ ಯಾರೆಲ್ಲ ಆನ್ಸರೇಬಲ್ ಇದಿರಲ್ಲ, ಯಾರೆಲ್ಲ ಉತ್ತರ ಕೊಡ್ಬೇಕಲ್ಲ, ಖಂಡಿತವಾಗ್ಲೂ ನಿಮಗೆ ಕರುಣೆ ಇಲ್ವಾ ಅನ್ನುವಂಥದ್ದೇ ನಮ್ಮ ಪ್ರಶ್ನೆ. ಯಾಕಂದ್ರೆ ಇಷ್ಟು ಮನೆಯವರು ಇವರು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ, ಕಾನೂನಾತ್ಮಕವಾಗಿ ಯಾವ ಹೋರಾಟಕ್ಕೂ ಕೂಡ ರೆಡಿ ಇದ್ದಾರೆ. ಆದ್ರೆ ಆ ವಿಚಾರವನ್ನ ಕೂಡ ಎಲ್ಲೂ ಕೂಡ ಅದನ್ನ ತಿಳಿಸದೆ ಏಕಾಏಕಿ ಆ ಮನೆಯನ್ನ ಧ್ವಂಸ ಮಾಡಿ ಆ ವೃದ್ಧರನ್ನ ಎಳ್ಕೊಂಡು ಬಂದು ಅವರನ್ನ ಹಾಗೆ ಅವರಿಗೆ ಗಾಯಗಳನ್ನ ಮಾಡಿ ಈ ರೀತಿಯಾಗಿ ಮಾಡೋದು ಎಷ್ಟು ಸರಿ ಅನ್ನುವಂಥದ್ದು ಈಗ ನಮ್ಮ ಪ್ರಶ್ನೆ. ಯಾವ ಊರಿಂದ ಬರಲಿ, ನಿಜ ಅವರೇ ಆ ಮಾತು ಹೇಳಿದ್ರು, ನಾವೊಂದು ಭಾರತದ ಪ್ರಜೆ. ಆ ಪ್ರಜೆಗೆ ಹಾಗಾದ್ರೆ ಎಲ್ಲಿ ಯಾವ ಊರಿಂದ ಬಂದಿದ್ದು, ಊರ್ ಬಿಟ್ಟು ಬಂದಿದ್ದು ಅನ್ನುವಂಥ ಮಾತನ್ನ ಹೇಳಿ ಈ ರೀತಿಯಾಗಿ ಹಿಂಸೆ ಮಾಡಿದ್ರಲ್ಲ, ಕ್ರೌರ್ಯ ಮೆರೆದ್ರಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಈ ಎಲ್ಲಾ ಮನೆಯವರು ಕಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆಗೆ ನಾನು ಸಮೀಕ್ಷಾ ಶಿರ್ಲಾಲು, U+TV ಉಚ್ಚಿದೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+TV. ಇದು ಹೊಸತನದ ಸಂಕಲನ. ಕಳೆದ 13 ವರ್ಷಗಳಿಂದ ನಿರಂತರ ಸೇವೆಯಲ್ಲಿರುವ ಶೆನೆ ಸೇಲ್ಸ್ ಕಾರ್ಪೊರೇಷನ್ ನಿಂದ ದೀಪಾವಳಿಯ ಪ್ರಯುಕ್ತ ಗ್ರಾಹಕರಿಗೆ ಭರ್ಜರಿ ಆಫರ್. ಪ್ರಸಿದ್ಧ ಬ್ರ್ಯಾಂಡ್ಗಳ ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಪ್ರಿಂಟರ್, ಸಿಸಿಟಿವಿ ಕ್ಯಾಮೆರಾ ಮತ್ತು ಕಂಪ್ಯೂಟರ್ ಬಿಡಿ ಭಾಗಗಳು ನಮ್ಮಲ್ಲಿ ಮಿತ ದರದಲ್ಲಿ ಲಭ್ಯ. ದೀಪಾವಳಿಯ ಸಂದರ್ಭ ನೀವು ಖರೀದಿ ಮಾಡುವ ಕೆಲವು ಆಯ್ದ ಲ್ಯಾಪ್ ಮೇಲೆ 75% ನಷ್ಟು ದರ ಕಡಿತ. HP ಲ್ಯಾಪ್ಟಾಪ್ ಖರೀದಿಯ UPI ಪೇಮೆಂಟ್ಗಳ ಮೇಲೆ 7,000 ರೂಪಾಯಿನಷ್ಟು ಕ್ಯಾಶ್ ಬ್ಯಾಕ್. 60,000ಕ್ಕಿಂತ ಹೆಚ್ಚಿನ ಮೌಲ್ಯದ HP ಲ್ಯಾಪ್ಟಾಪ್ ಬಜಾಜ್ ಫೈನಾನ್ಸ್ ಮೂಲಕ ಖರೀದಿಸಿದ್ರೆ 1 ಉಚಿತ EMI. ಆಯ್ದ ಕೆನಾನ್ ಪ್ರಿಂಟರ್ಗಳ ಖರೀದಿಯ ಮೇಲೆ ಫ್ರೀ ಸ್ಮಾರ್ಟ್ ವಾಚ್. ಬ್ರದರ್ ಕಂಪನಿಯ ಆಯ್ದ ಪ್ರಿಂಟರ್ಗಳ ಜೊತೆ ಬೋಟ್ ಇಯರ್ಫೋನ್ ಫ್ರೀ. ಬ್ರಾಂಡೆಡ್ ಲ್ಯಾಪ್ಟಾಪ್ಸ್ ಮತ್ತು ಡೆಸ್ಕ್ಟಾಪ್ಗಳ ಮೇಲೆ ನೋ ಕಾಸ್ಟ್ EMI. ಕೇವಲ 9,999 ರೂಪಾಯಿಗಳಿಂದ ಖರೀದಿಸಿ ಬ್ರಾಂಡೆಡ್ ಡೆಸ್ಕ್ಟಾಪ್. ಕೇವಲ 19,999 ರೂಪಾಯಿಗಳಿಂದ ಖರೀದಿಸಿ ಬ್ರಾಂಡೆಡ್ ಲ್ಯಾಪ್ಟಾಪ್. ಶೆನೆ ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯ. ಇಂಡಿಯಾ ಭೇಟಿ ನೀಡಿ. ಇಂಡಿಯನ್ ಕಾಂಪ್ಲೆಕ್ಸ್, ಕಾಲೇಜ್ ರೋಡ್, ಉಜಿರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7204071717.